ವೀಕ್ಷಕರೇ ನಮಸ್ಕಾರ. ಇದು ಕರಾವಳಿ ಕರ್ನಾಟಕದ ಹೆಮ್ಮೆ ದೈಜುವಲ್ 24x7 ಪ್ರಸ್ತುತಪಡಿಸುವ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇವರ ಸಾರಥ್ಯದಲ್ಲಿ ಗಿರಿಜಾ ಸರ್ಜಿಕಲ್ಸ್ ಇವರ ಪ್ರಾಯೋಜಕತ್ವದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ವೈದ್ಯ ಸಿಂಧು. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಮಾನವನ ದೇಹ ರಚನೆಯಲ್ಲಿ ಮೂತ್ರವ್ಯೂಹ ಅಂತ ಹೇಳುವಂಥದ್ದು ಕೂಡ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಅಂಥದ್ರಲ್ಲಿ ನಮ್ಮ ಇಂದಿನ ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಮೂತ್ರವ್ಯೂಹದ ಆರೋಗ್ಯ ಹಾಗೂ ಯೂರೋಲಜಿಯ ವಿವಿಧ ಆಯಾಮಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದೇವೆ. ಈ ಎಲ್ಲ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಉಡುಪಿಯ ಕನ್ಸಲ್ಟೆಂಟ್ ಯೂರೋಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಯು ಪುರುಷೋತ್ತಮ್ ಆಚಾರ್ಯ ಇವರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಡಾಕ್ಟರ್, ಎಲ್ಲರಿಗೂ ಕೂಡ ಈ ಒಂದು ಆರೋಗ್ಯದ ಸಮಸ್ಯೆ ಅಂತ ಹೇಳುವಾಗ ನಾವು ಮುಖ್ಯವಾಗಿ ವೈದ್ಯರ ಹತ್ರ ಓಡಿ ಬರ್ತೇವೆ. ಅಂಥದ್ರಲ್ಲಿ ಈ ಒಂದು ಮೂತ್ರನಾಳದ ಒಂದು ಕೆಲವಷ್ಟು ಸಮಸ್ಯೆಗಳು ಕೂಡ ಜನರಲ್ಲಿ ಕಾಡ್ತಾ ಇರ್ತದೆ. ಸೊ ಈ ಒಂದು ಯೂರಿನರಿ ಟ್ರ್ಯಾಕ್ಟ್ ಅಂತ ಹೇಳಿದರೆ ಏನು ಅಂತ ಹೇಳಿ ನಮ್ಮ ಜನರಿಗೆ ಹೇಳ್ಬೋದಾ? ಸೊ ಯೂರಿನರಿ ಟ್ರ್ಯಾಕ್ಟ್ ಅಂತ ಹೇಳಿದರೆ ಅದು ಕೆಲವು ಅದರಲ್ಲಿ ಮೂತ್ರಪಿಂಡ ಬರ್ತದೆ. ಮೂತ್ರಪಿಂಡ ಅಂತ ಹೇಳೋದು ಎರಡು ಇರ್ತದೆ. ಅದರಲ್ಲಿ ಮೂತ್ರ ಉತ್ಪತ್ತಿ, ನಮ್ಮ ದೇಹದಲ್ಲಿರುವ ರಕ್ತ ಎಲ್ಲ ಅದರಲ್ಲಿ ಹೋಗಿ ಫಿಲ್ಟರ್ ಆಗಿ ಅದರಲ್ಲಿ ಮೂತ್ರ ಉತ್ಪತ್ತಿ ಆಗ್ತದೆ. ಅಲ್ಲಿಂದ ಮೂತ್ರಪಿಂಡದ ಎರಡು ಸಪರಾದ ನಾಳೆ ಇರ್ತದೆ. ಅಲ್ಲೂ ಅದು ಕೆಳಗೆ ಬಂದು ಈ ಮೂತ್ರಪಿಂಡ ಇರೋದು ನಮ್ಮ ಕಿಬ್ಬೊಟ್ಟೆಯ ಒಳಗೆ, ಹಾಗೆ ಅಲ್ಲಿಂದ ಬರೋ ನಾಳ ಕೆಳ ಹೊಟ್ಟೆಗೆ ಬಂದು ಅಲ್ಲಿ ಮೂತ್ರಕೋಶ ಅಂತ ಬಂದು ಅಲ್ಲಿ ಮೂತ್ರ ಬೇಕಾದಾಗ ಶೇಖರಣೆಯಾಗಿ ನಮಗೆ ಅಗತ್ಯ ಬಿದ್ದಾಗ ಮೂತ್ರನಾಳದ ಮೂಲಕ ಮೂತ್ರ ಮಾಡ್ತೇವೆ. ಇದು ನಾರ್ಮಲಿ ಯೂರಾಲಜಿಯ ನಮ್ಮ ಮೂತ್ರವ್ಯೂಹದ ರಚನೆ ಆಗಿರ್ತದೆ. ಸೊ ಮೂತ್ರ ಪಿಂಡ ಅಂತ ಹೇಳಿದರೆ ಅದರಲ್ಲಿ ಮೂತ್ರ ಉತ್ಪತ್ತಿ ಆಗೋದು ಅಂತ ಹೇಳಿದರೆ ನಮ್ಮ ದೇಹದಲ್ಲಿ ಹರಿಯುವ ರಕ್ತ ಎಲ್ಲ ಅದು ಮೂತ್ರಪಿಂಡದ ಮೂಲಕ ಹಾದು ಹೋಗ್ತಾ ಇದ್ದಾಗೆ ಅಲ್ಲಿ ಅದರಲ್ಲಿದ್ದ ನಮ್ಮ ದೇಹದಲ್ಲಿದ್ದ ವೇಸ್ಟ್ ಪ್ರಾಡಕ್ಟ್ಸ್ ಏನು ಕಲ್ಮಶಗಳಿವೆ ಅದು ಆ ಮೂತ್ರಪಿಂಡದಲ್ಲಿ ಫಿಲ್ಟರ್ ಆಗ್ತದೆ. ಆಗ ಅದರಲ್ಲಿ ಏನು ವೇಸ್ಟ್ ಪ್ರಾಡಕ್ಟ್ಸ್ ಇದೆ ಅದು ಮೂತ್ರದಲ್ಲಿ ವಿಸರ್ಜನೆ ಆಗ್ತದೆ. ಅದು ನಮ್ಮ ದೇಹದ ಕಲ್ಮಶಗಳು ಹೊರಬಂದು ಮೂತ್ರಕೋಶದಲ್ಲಿ ಶೇಖರಣೆ ಆಗಿ ನಮಗೆ ಅಗತ್ಯ ಬಿದ್ದಾಗ ಮಾಡಬೇಕು. ಇದು ನಮ್ಮ ಮೂತ್ರಪಿಂಡದ ರಚನಾ ಶೈಲಿ. ಹಾಗಾದ್ರೆ ಮೂತ್ರಪಿಂಡದಲ್ಲಿ ಯಾವ ರೀತಿಯ ಸಮಸ್ಯೆಗಳು ಕಾಣಸಿಗ್ತದೆ ಅಂತ ಹೇಳ್ಬೋದಾ? ಆಗ ಮೂತ್ರಪಿಂಡ ಅಂತ ಹೇಳಿದ್ರೆ ಅದಕ್ಕೆ ಅದರ ಕೆಲಸದ ಅಮೌಂಟ್ ಎಲ್ಲರಿಗೂ ಗೊತ್ತಿರುವಾಗ ಅದು ಮೂತ್ರ ಉತ್ಪಾದನೆ ಮಾತ್ರ. ಆದರೆ ನಂತರ ರೋಗಿಗಳು ಬಂದು ಹೇಳ್ತಾರೆ, ಎಷ್ಟೋ ಜನರಿಗೆ ಕಿಡ್ನಿ ಮೂತ್ರಪಿಂಡ ವೈಫಲ್ಯ ಇದ್ರೆ ಸಹ ಅವರಿಗೆ ಮೂತ್ರ ತುಂಬ ಹೋಗ್ತದೆ. ಅಂಥವ್ರಿಗೆ ನಾವು ನಿಮಗೆ ಮೂತ್ರಪಿಂಡ ವೈಫಲ್ಯ ಇದೆ ಅಂತ ಹೇಳಿದ್ರೆ ಅವರಿಗೆ ಆಶ್ಚರ್ಯ ಆಗ್ತದೆ. ನನಗೆ ತುಂಬ ಮೂತ್ರ ಹೋಗ್ತದೆ, ಆದರೂ ನೀವು ಮೂತ್ರಪಿಂಡ ವೈಫಲ್ಯ ಯಾಕೆ ಹೇಳ್ತೀರಿ ಅಂತ. ಇಲ್ಲಿ ಎಷ್ಟು ಮೂತ್ರ ಹೋಗ್ತದೆ ಅಂತ ಒಂದೇ ಕಾರಣ ಮಾತ್ರ ಅಲ್ಲ, ನಮ್ಮ ದೇಹದಲ್ಲಿರುವ ಕಲ್ಮಶ ವೇಸ್ಟ್ ಪ್ರಾಡಕ್ಟ್ಸ್ ಅದರಲ್ಲಿ ಹೋಗ್ತಾ ಉಂಟಲ್ವೋ ಅದು ಇಂಪಾರ್ಟೆಂಟ್. ಸೊ ಈ ಕಿಡ್ನಿಯ ಮೂತ್ರಪಿಂಡದ ಕೆಲಸ ಏನು ಅಂತ ಹೇಳಿದರೆ, ಮೇನ್ ಕೆಲಸ ಅಂತ ಹೇಳಿದರೆ ಅದು ನಮ್ಮ ದೇಹದಲ್ಲಿ ಮೂತ್ರ ಉತ್ಪಾದನೆ ಮಾಡಿ ಅದರಿಂದ ವೇಸ್ಟ್ ಪ್ರಾಡಕ್ಟ್ಸ್ ಅನ್ನು ಹೊರಗೆ ಹಾಕೋದು. ಆದರೆ ಅದು ಮಾತ್ರ ಅದರ ಕೆಲಸ ಅಲ್ಲ. ನಮ್ಮ ಮೂತ್ರಪಿಂಡ ಬೇರೆ ಏನು ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಹಿಮೋಗ್ಲೋಬಿನ್, ನಮ್ಮ ದೇಹದಲ್ಲಿ ರಕ್ತದ ಅಂಶ ಅದು ಮೇಂಟೈನ್ ಆಗಲಿಕ್ಕೆ ಅದು ರೀನಲ್ ಎರಿಥ್ರೋಪಾಯಿಟಿನ್ ಫ್ಯಾಕ್ಟರ್ ಅಂತ ಒಂದು ಹಾರ್ಮೋನ್ ಅನ್ನು ಉತ್ಪತ್ತಿ ಮಾಡ್ತದೆ. ಹಾಗೆ ನಮ್ಮ ಮೂಳೆ ಗಟ್ಟಿಯಾಗಿರ್ಬೇಕಾದ್ರೆ ವಿಟಮಿನ್ ಡಿ ಬೇಕು, ಅದರ ಮೆಟಬಾಲಿಸಮ್ಗೂ ಕಿಡ್ನಿ ಬೇಕೇ ಬೇಕು. ಹಾಗೆ ನಮ್ಮ BP ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡಲಿಕ್ಕೆ, ನಮ್ಮ ದೇಹದಲ್ಲಿರುವ ಸೋಡಿಯಂ ಪೊಟ್ಯಾಷಿಯಂ ಈ ಲವಣಾಂಶಗಳು ಮೇಂಟೈನ್ ಆಗಲಿಕ್ಕೆ ಕಿಡ್ನಿ ಬೇಕೇ ಬೇಕು. ಸೊ ಕಿಡ್ನಿಯ ಕೆಲಸ ಅಂತ ಹೇಳಿದ್ರೆ ಖಾಲಿ ಮೂತ್ರ ಉತ್ಪತ್ತಿ ಮಾಡೋದಲ್ಲ, ಅದು ಅದಕ್ಕೆ ಬಹಳಷ್ಟು ಕೆಲಸಗಳಿವೆ. ಸೊ ಹಾಗಿರುವಾಗ ಮೂತ್ರಪಿಂಡದಲ್ಲಿ ಸಮಸ್ಯೆಗಳಾದರೆ ಏನು, ಮೂತ್ರಪಿಂಡ ಅಥವಾ ಈ ಮೂತ್ರಕೋಶ ಅದರಲ್ಲಿ ನಮ್ಮ ಯೂರಾಲಜಿ ವಿಭಾಗದಲ್ಲಿ ಬೇರೆ ಬೇರೆ ಕಾಯಿಲೆಗಳು ಬರ್ತದೆ. ಈಗ ಉದಾಹರಣೆಗೆ ಮೂತ್ರಪಿಂಡ ವೈಫಲ್ಯ ಆಗಿ ಡಯಾಲಿಸಿಸ್ ಮಾಡೋದಾದ್ರೆ ಅದು ಯೂರಾಲಜಿಸ್ಟ್ ಅವರ ಅದರಲ್ಲಿ ಬರೋದು ಫೀಲ್ಡ್ನಲ್ಲಿ ಬರೋದಿಲ್ಲ, ಅದು ನೆಫ್ರಾಲಜಿ ಅಂತ ಬರ್ತದೆ. ನಾವು ಯೂರಾಲಜಿ ಅಂದರೆ ಮೂತ್ರಪಿಂಡ ಮೂತ್ರಕೋಶ ಅದರಲ್ಲಿರುವ ಶಸ್ತ್ರಚಿಕಿತ್ಸೆ ಏನು ಬೇಕಾ ಹೆಚ್ಚಾಗಿ ಮದ್ದು ಕೊಡ್ತೇವೆ, ಶಸ್ತ್ರಚಿಕಿತ್ಸೆ ಮಾಡುವೆ. ನಾವು ಬೇಸಿಕಲಿ ನಾವು ಶಸ್ತ್ರಚಿಕಿತ್ಸಾ ತಜ್ಞರು ಮೂತ್ರಪಿಂಡದ್ದು. ಸೊ ಅದರಲ್ಲಿ ಕಲ್ಲು ಬರ್ಬೋದು, ಪ್ರೊಸ್ಟೇಟ್ ಬರ್ಬೋದು, ಇನ್ಫೆಕ್ಷನ್ಗಳು ಬರ್ಬೋದು. ಅದಕ್ಕೆ ಮದ್ದಿನಲ್ಲಿ ಸರಿಯಾಗದಿದ್ರೆ ಶಸ್ತ್ರಚಿಕಿತ್ಸೆ ಮಾಡುವಂಥ ತಜ್ಞರು ನಾವು. ಡಾಕ್ಟರ್, ಹಾಗಿರುವಾಗ ಈ ಒಂದು ಕಲ್ಲಿನ ಸಮಸ್ಯೆ ಅಂತ ಹೇಳಿದ್ರೆ, ಈಗ ಕಿಡ್ನಿಯಲ್ಲಿ ಕಲ್ಲು ನಾವು ಸ್ಟೋನ್ ಅಂತ ಹೇಳಿ ಕರಿತೇವೆ. ಸೊ ಇದು ಯಾವ ರೀತಿಯ ಒಂದು ಸಮಸ್ಯೆ ಆಗಿರ್ತದೆ ಜನರಿಗೆ ಅಂತ, ಮತ್ತೆ ಹೆಚ್ಚಾಗಿ ನಾವು ಇದನ್ನ ನಮ್ಮ ಜನಸಾಮಾನ್ಯರಲ್ಲಿ ಕೇಳ್ತಾ ಇರ್ತೇವೆ. ಸೊ ಯಾವ ರೀತಿಯ ಒಂದು ಸಮಸ್ಯೆ ಆಗಿರ್ಬೋದು ಅಂತ ಹೇಳ್ತೀರಾ? ಈಗ ಕಿಡ್ನಿ ಕಲ್ಲು ಅಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ವಿಧ ಇದೆ. ಬೇರೆ ಬೇರೆ ಕಡೆ ಆಗುವ ಎಲ್ಲ ಕಲ್ಲುಗಳಿಗೂ ಜನರು ಒಟ್ಟಾಗಿ ಕಿಡ್ನಿ ಕಲ್ಲು ಅಂತ ಹೇಳ್ತಾರೆ. ಈಗ ಮೂತ್ರಪಿಂಡ ನಾನು ಆಗ ಹೇಳಿದಾಗೆ ಕಿಬ್ಬೊಟ್ಟೆ ಒಳಗಿರೋದು ಅದು ಮೂತ್ರಪಿಂಡದ ಕಲ್ಲುಗಳು ಬೇರೆ. ಮೂತ್ರಪಿಂಡದ ನಾಳ ಯುರೇಟರ್ ಅಂತ ಬರ್ತದೆ, ಅದರಲ್ಲಿ ಕಲ್ಲುಗಳು ಬೇರೆ. ನಮ್ಮ ಮೂತ್ರಕೋಶ ಮೂತ್ರ ಶೇಖರಣೆ ಆಗೋದು ಕೆಳಹೊಟ್ಟೆಯಲ್ಲಿ, ಅಲ್ಲಿಯ ಕಲ್ಲುಗಳು ಬೇರೆ. ಹಾಗೆ ಒಂದೊಂದು ಕಡೆಯಲ್ಲಿ ಕಲ್ಲು ಆಗಲಿಕ್ಕೆ ಬೇರೆ ಬೇರೆ ಕಾರಣಗಳಿರ್ತವೆ. ಅದರ ಸಿಂಪ್ಟಮ್ಸ್, ಅದರ ಸಮಸ್ಯೆಗಳು ಬೇರೆ ಬೇರೆ ರೀತಿ ಇರ್ತದೆ. ಈಗ ಮೂತ್ರಪಿಂಡದಲ್ಲಿ ಕಲ್ಲಾದರೆ ಮೂತ್ರಪಿಂಡದಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಆಗೋದು ತುಂಬ ಸಾಮಾನ್ಯ. ಅದು ಈಗ ಮೂತ್ರಪಿಂಡದಲ್ಲಿ ನಾವು ಅದಕ್ಕೆ ಹೊಯ್ಗೆ ಅಂತ ಹೇಳ್ತೀವಿ ಅಥವಾ ಹರಳು ಅಂತ ಕಳ್ತೀವಿ, ಸಣ್ಣ ಸಣ್ಣದು. ಅದರಿಂದ ಏನೋ ಆರೋಗ್ಯಕ್ಕೆ ಹಾನಿಯನ್ನು ಬರೋದಿಲ್ಲ. ಅದನ್ನು ನಾವು ಜಾಸ್ತಿ ನೀರು ಕುಡಿದ್ರೆ ಅದು ಹೆಚ್ಚಾಗಿ
100ರಲ್ಲಿ 99 ಜನರಿಗೆ 90 ಜನರಿಗೆ ಸಣ್ಣ ಸಣ್ಣ ಹೊಯ್ಗೆಗಳು ಹೋಗ್ತವೆ. ಎಲ್ಲರಿಗೂ ದೇಹದಲ್ಲಿ ಹೊಯ್ಗೆಗಳು ಹೋಗ್ತಾ ಇರ್ತದೆ. ಆದರೆ ಕೆಲವರಿಗೆ ಹೊಯ್ಗೆ ಉತ್ಪಾದನೆ ಜಾಸ್ತಿ ಆಗ್ತದೆ ಅಥವಾ ಮೂತ್ರದಲ್ಲಿ ಏನಾದರೂ ಸಮಸ್ಯೆ ಇರ್ಬೋದು, ಅದರಿಂದ ಈ ಹೊಯ್ಗೆಗಳೆಲ್ಲ ಅಂಟಿಕೊಂಡು ಕಲ್ಲಾಗುತ್ತೆ. ಸೊ ಕಿಡ್ನಿಯಲ್ಲಿ ಹೊಯ್ಗೆಗಳು ಎಲ್ಲರಿಗೂ ಇರ್ತದೆ, ಜಾಸ್ತಿ ಆದಾಗ ಕಲ್ಲಾಗ್ತದೆ. ಸೊ ಈಗ ಕಿಡ್ನಿ ಒಳಗೆ ಮೂತ್ರಪಿಂಡದ ಒಳಗೆ ಕಲ್ಲುಗಳಾದರೆ ಅದರಿಂದ ಏನು ಸಮಸ್ಯೆಗಳು ಜನರಿಗೆ ಕಾಣದಿರ್ಬೋದು. ಈಗ ಸಣ್ಣ ಸಣ್ಣ ಹೊಯ್ಗೆಗಳಾದರೆ ಅದಕ್ಕೆ ಯಾರಿಗೂ ಏನು ಗೊತ್ತಾಗಲ್ಲ. ಕೆಲವೊಮ್ಮೆ ದೊಡ್ಡ ಕಲ್ಲಾದರೆ ಸಹ ಕಿಡ್ನಿಯಲ್ಲಿ ಯಾರಿಗೂ ಗೊತ್ತಾಗಲ್ಲ. ಯಾಕಂದರೆ ಈ ಮೂತ್ರಪಿಂಡದಿಂದ ಕಲ್ಲಾಗಿ ಅದರಿಂದ ಅವರಿಗೆ ಸಮಸ್ಯೆ ಉತ್ಪತ್ತಿ ಆಗಬೇಕಾದ್ರೆ ಆ ಮೂತ್ರಪಿಂಡ ಬ್ಲಾಕ್ ಆಗಬೇಕು, ಅಡಚಣೆ ಬರಬೇಕು. ಸೊ ಈಗ ಉದಾಹರಣೆಗೆ 4 ಮಿಲಿಮೀಟರ್ ಕಲ್ಲು ಸಹ ಅದು ಮೂತ್ರಪಿಂಡದಿಂದ ಜಾರಿ ಮೂತ್ರಪಿಂಡದ ನಾಳ ಅಂದರೆ ಯೂರಟ್ರಿಗೆ ಸಿಕ್ಕಾಕೊಂಡ್ರೆ ಆಗ ಸಿಕ್ಕಾಪಟ್ಟೆ ನೋವು ಬರ್ತದೆ. 4 ಮಿಲಿಮೀಟರ್ ಕಲ್ಲಿದ್ರೆ ಸಹ. ಹಾಗೆ 40 ಮಿಲಿಮೀಟರ್ ಕಲ್ಲು ಸಹ ಮೂತ್ರಪಿಂಡದ ಒಳಗೆ ಇದ್ರೆ ಅವ್ರಿಗೆ ಏನು ಸಮಸ್ಯೆ ಕಾಣದೇ ಇರ್ಬೋದು. ನಂತರ ಎಷ್ಟೋ ರೋಗಿಗಳು ಬರ್ತಾರೆ, ಅವರಿಗೆ ದೊಡ್ಡ ದೊಡ್ಡದು ಕಲ್ಲಿರ್ತದೆ, ಅವ್ರಿಗೇನು ಸಮಸ್ಯೆ ಇರೋದಿಲ್ಲ. ಅವರು ನಾವು ಸಾಮಾನ್ಯವಾಗಿ ಯಾವುದೋ ಕಾರಣಕ್ಕೆ ಅಲ್ಟ್ರಾಸೌಂಡ್ ಮಾಡಿದಾಗ ಅವರಿಗೆ ಮೂತ್ರಪಿಂಡದಲ್ಲಿ ಕಲ್ಲಿರೋದು ಗೊತ್ತಾಗ್ತದೆ. ಅಷ್ಟು ದೊಡ್ಡ ಕಲ್ಲಿರೋದು ಅವರಿಗೆ ಆಶ್ಚರ್ಯ ಆಗ್ತದೆ, ನಮಗೇನು ಸಮಸ್ಯೆ ಬರಲೇ ಇಲ್ಲ ಅಂತ ಹೇಳ್ತಾರೆ. ಸಮಸ್ಯೆ ಕೆಲವೊಮ್ಮೆ ಕಲ್ಲುಗಳಿದ್ರೆ ಗೊತ್ತಾಗಲೇಬೇಕು ಅಂತಿಲ್ಲ. ಗೊತ್ತಾಗೋದು ಅಂತ ಹೇಳಿದ್ರೆ ಅದು ಅದರಿಂದ ಅಡಚಣೆ ಆದರೆ ಅಥವಾ ಅದರಿಂದ ಇನ್ಫೆಕ್ಷನ್ ಆದರೆ ಆಗ ಮೂತ್ರಪಿಂಡದ ಕಲ್ಲುಗಳಿಂದ ಸಮಸ್ಯೆ ಬರ್ತದೆ. ಇದು ಮೂತ್ರಪಿಂಡದ ಕಲ್ಲುಗಳು. ಅಂದರೆ ಈಗ ಅದೇ ಕಲ್ಲುಗಳು ಜಾರಿ ಮೂತ್ರಪಿಂಡದ ನಾಳ ಅಂದರೆ ಯೂರೆಟರಿಗೆ ಸಿಕ್ಕಾಕೊಂಡ್ರೆ, ಈಗ ಮೂತ್ರಪಿಂಡದಿಂದ ಬರುವ ನಾಳ ಕಿಬ್ಬೊಟ್ಟೆಯಿಂದ ಕೆಳಗೆ ಬರುವಂಥ ನಾಳ ಅದು ಯೂರೆಟರ್ ಅಂತ. ಅದರ ಸೈಜ್ ಒಂದು 2 ಮಿಲಿಮೀಟರ್ ಮಾತ್ರ. 2 ಮಿಲಿಮೀಟರ್ ಅಂದರೆ ತುಂಬ ಸಪುರ. ಅಷ್ಟು ಸಪುರ ನಾಳದಲ್ಲಿ ಒಂದು 3-4 ಮಿಲಿಮೀಟರ್ ಕಲ್ಲು ಸಿಕ್ಕಾಕೊಂಡ್ರೆ ಸಹ ಅವರಿಗೆ ಸಿಕ್ಕಾಪಟ್ಟೆ ನೋವು ಬರ್ತದೆ. ಉಚ್ಚೊಳಿಕ್ಕಾಗಲ್ಲ, ನಿಲ್ಲಿಕ್ಕಾಗಲ್ಲ. ಅದಕ್ಕೆ ನಾವು ಯೂರೆಟ್ರಿಕ್ ಕೋಲಿಕ್ ಅಂತ ಕರಿತೇವೆ. ಅಂಥ ಕೋಲಿಕ್ ಬಂದಾಗ ಅವರಿಗೆ ಕೆಲವೊಮ್ಮೆ ಅದು ತನ್ನಷ್ಟಕ್ಕೆ ಕಮ್ಮಿಯಾಗಿ ಮತ್ತೆ ಕಲ್ಲು ಹಾಗೆ ಇದ್ರೆ ಸಹ ತನ್ನಷ್ಟಕ್ಕೆ ಕಮ್ಮಿ ಆಗ್ಬೋದು. ಆದರೆ ಹೆಚ್ಚಾಗಿ ರೋಗಿಗಳಿಗೆ ಅದನ್ನು ಒಂದು ಗಾಬರಿಯಾಗಿ ಅವರು ವೈದ್ಯರ ಹತ್ರ ಬಂದೇ ಬರ್ತಾರೆ. ಸೊ ಆ ಕೋಲಿಕ್ ಅಂತ ಹೇಳೋದು ಅದು ಕೆಲವೊಮ್ಮೆ ಬರ್ತದೆ, ಕೆಲವೊಮ್ಮೆ ಹೋಗ್ತದೆ. ಕೆಲವೊಮ್ಮೆ ಏನಿರಲ್ಲ, ಆಗ ರೋಗಿಗಳಿಸ್ತಾರೆ ಕಲ್ಲೆಲ್ಲ ಹೋಗಿದೆ ಅಂತ. ಅದು ಯೂರೆಟರ್ನಲ್ಲಿರುವ ಕಲ್ಲು ಹಾಗೆ ಇದ್ದರೆ ಸಹ ಅದರಿಂದ ಮೂತ್ರಪಿಂಡಕ್ಕೆ ಅಡಚಣೆ ಆದರೆ ಸಹ ಅವರಿಗೆ ನೋವು ಇಲ್ಲದೇ ಇರ್ಬೋದು. ಆದರೆ ಕೆಲವೊಮ್ಮೆ ಸ್ವಲ್ಪ ಸಮಯ ಬಿಟ್ಟು, ಕೆಲವು ದಿವಸ, ಕೆಲವು ಗಂಟೆ, ಕೆಲವು ವಾರ ಬಿಟ್ಟು ಪುನಃ ನೋವು ಬರ್ಬೋದು. ಇದಕ್ಕೆ ಯೂರೆಟ್ರಿಕ್ ಕೋಲಿಕ್ ಅಂತ ಹೇಳ್ತಾರೆ. ಹಾಗೆ ಅದು ಜಾರಿ ಮೂತ್ರಕೋಶದೊಳಗೆ ಹೋಗಿ ಸಣ್ಣ ಕಲ್ಲಾದರೆ ಒಂದು 4-5 ಮಿಲಿಮೀಟರ್ ಕಲ್ಲಾದರೆ ಅದು ತನ್ನಷ್ಟಕ್ಕೆ ಮೂತ್ರಕೋಶದೊಳಗೆ ಅಂದರೆ ಕೆಳಹೊಟ್ಟೆಗೆ ಹೋಗಿ ಕೆಳಹೊಟ್ಟೆಯಲ್ಲಿರೋ ಮೂತ್ರಕೋಶಕ್ಕೆ ಹೋದರೆ ಅದು ತನ್ನಷ್ಟಕ್ಕೆ ಹೋಗ್ತದೆ. ಅದೇ ದೊಡ್ಡದು ಕಲ್ಲಾದರೆ ಮೂತ್ರಕೋಶದ ನಾಳ ಬರ್ತದೆ ಕೆಳಗಿನ ಭಾಗದಲ್ಲಿ, ಅದಕ್ಕೆ ಸಿಕ್ಕಾಕೊಂಡ್ರೆ ಅವರಿಗೆ ಮೂತ್ರ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಹೀಗೆ ಒಂದೊಂದು ಕಲ್ಲು ಯಾವ ಹಂತದಲ್ಲಿದೆ, ಅದು ಮೂತ್ರಪಿಂಡದಲ್ಲಿದೆಯಾ, ಅದು ಯೂರೆಟರ್ನಲ್ಲಿದೆಯಾ, ಮೂತ್ರಕೋಶದಲ್ಲಿದೆಯಾ, ಮೂತ್ರನಾಳದಲ್ಲಿದೆಯಾ, ಅದರ ಮೇಲೆ ಅವರಿಗೆ ಏನು ಸಮಸ್ಯೆಗಳು ಬರ್ತದೆ ಅಂತ ನಮಗೆ ಹೇಳ್ಬೋದು. ಸೊ ಇದು ನೋವಾಗ ಎಲ್ಲರಿಗೂ ನೋವೇ ಬರಬೇಕು ಅಂತಿಲ್ಲ. ನಮ್ಮ ಹತ್ರ ಎಷ್ಟು ರೋಗಿಗಳು ಬರ್ತಾರೆ, ಅವರಿಗೆ ಪದೇ ಪದೇ ಮೂತ್ರದಲ್ಲಿ ಇನ್ಫೆಕ್ಷನ್ ಆಗ್ತದೆ, ಅಂದರೆ ಬ್ಯಾಕ್ಟೀರಿಯಾದಿಂದ ಉರಿಯುತ್ತಾ ಹಾಗೆ ಆಗೋದಲ್ಲ. ಹಾಗೆ ನಾವು ಅದಕ್ಕೆ ಪರೀಕ್ಷೆ ಅವರಿಗೆ ನೋವೇ ಇರೋದಿಲ್ಲ. ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋದು, ವಾಂತಿ ಆಗೋದು ಪದೇ ಪದೇ, ಅದಕ್ಕೆಲ್ಲ ನಾವು ಕಾರಣ ಹುಡುಕ್ಲಿಕ್ಕೆ ಹೋದಾಗ ಅಲ್ಲಿ ಕಲ್ಲಿರೋದು ಗೊತ್ತಾಗ್ತದೆ. ಸೊ ಕೆಲವರಿಗೆ 2 ಕಿಡ್ನಿಯಲ್ಲಿ ಕಲ್ಲು ಮೂತ್ರಪಿಂಡ ಅಡಚಣೆ ಆದರೆ ಸಡನ್ ಆಗಿ ಒಮ್ಮೆಲೆ ಅವರ ಮೂತ್ರಪಿಂಡ ವೈಫಲ್ಯಾಗಿ ಅವರಿಗೆ ಟೆಸ್ಟ್ ಮಾಡಿದಾಗ ಯಾಕೆ ಮೂತ್ರ ಬರ್ತಾ ಇಲ್ಲ ಅಂತ ಟೆಸ್ಟ್ ಮಾಡಿದಾಗ ಅವರಿಗೆ ನೋವೇ ಇರೋದಿಲ್ಲ, ಆದರೂ ಮೂತ್ರ ಬರುವುದಿಲ್ಲ, ನೋವಿಲ್ಲ. ಅಂಥವರಿಗೆ ನಾವು ಪರೀಕ್ಷೆ ಮಾಡಿದಾಗ 2 ಕಿಡ್ನಿಯ ಮೂತ್ರನಾಳದಲ್ಲಿ ಯೂರೆಟರ್ನಲ್ಲಿ ಕಲ್ಲಿದ್ದು ಬ್ಲಾಕ್ ಆಗಿರೋದು ಗೊತ್ತಾಗ್ತದೆ ಅಂಥವರಿಗೆ. ಸೊ ನಾವು ಕಲ್ಲಿದ್ದವರಿಗೆ ಹೆಚ್ಚಾಗಿ ನೋವು ಬರ್ತದೆ, ಆದರೆ ನೋವೇ ಬರಲೇಬೇಕು ಅಂತೇನಿಲ್ಲ. ಸೊ ಅದು ಎಲ್ಲಿ ಕಲ್ಲಿದೆ, ಅದರಿಂದ ಎಷ್ಟು ಸಮಸ್ಯೆ ಆಗ್ತಾ ಉಂಟು ಅದ್ರ ಮೇಲೆ ಒಬ್ಬೊಬ್ಬರು ರೋಗಿಗಳು ಬರ್ತಾರೆ. ಓಕೆ ಡಾಕ್ಟರ್, ಹಾಗಾದ್ರೆ ಇದರ ಒಂದು ಸಾಮಾನ್ಯ ಲಕ್ಷಣಗಳು ಯಾವುದು ಮತ್ತೆ ಜನರು ಯಾವಾಗ ಎಚ್ಚೆತ್ತುಕೊಳ್ಬೇಕಾಗ್ತದೆ ಅಂತ ಏನಾದರೂ ಹೇಳ್ಬೋದಾ? ಸೊ ಸಾಮಾನ್ಯ ಲಕ್ಷಣ ಅಂತ ಹೇಳಿದ್ರೆ ಆಗ ಹೇಳಿದಾಗ ನೋವು ಜನರನ್ನು ಅವ್ರು ಎಚ್ಚೆತ್ತುಕೊಳ್ಳೋದ್ರೆ ಅವ್ರು ಎಚ್ಚೆತ್ತುಕೊಳ್ಳುವ ಹಾಗೆ ಮಾಡ್ತಾರೆ, ಅವ್ರು ಬರಲೇಬೇಕಾಗ್ತದೆ, ಅಷ್ಟು ನೋವು ಬರ್ತದೆ. ಆದರೆ ಕೆಲವೊಮ್ಮೆ ಈಗ ಹಾಗೆಲ್ಲ ಹೇಳಿದೆ 4 ಸೆಂಟಿಮೀಟರ್ ಕಿಡ್ನಿ ಒಳಗೆ ಕಲ್ಲಿದ್ರೆ ಸಹ ಕೆಲವರಿಗೆ ನೋವು ಬರದೇ ಇರ್ಬೋದು. ಅದೇ 4 ಮಿಲಿಮೀಟರ್ ಕಲ್ಲು ಯೂರೆಟರ್ನಲ್ಲಿ ಬಂದು ಸಿಕ್ಕಾಕೊಂಡ್ರೆ ಸಹ ನೋವು ಬರ್ಬೋದು. ಹಾಗೆ ಮೂತ್ರಕೋಶದಲ್ಲಿ ಕಲ್ಲು, ಈಗ ಇದು ನಾನು ಹೇಳಿದೆ ಕಿಡ್ನಿಯಲ್ಲಿರೋ ಕಲ್ಲು. ಈಗ ಕಿಡ್ನಿಯಲ್ಲಿರೋ ಕಲ್ಲು ಬೇರೆ, ಮೂತ್ರಕೋಶದ ಕಲ್ಲು ಬೇರೆ. ಮೂತ್ರಕೋಶದ ಕಲ್ಲಿದ್ರೆ ಅವರಿಗೆ ಪದೇ ಪದೇ ಮೂತ್ರ ಉರಿಯೋದು, ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಕಷ್ಟ ಆಗೋದು, ಪದೇ ಪದೇ ಅವರಿಗೆ ಮೂತ್ರ ಸಡನ್ ಆಗಿ ಅಲ್ಲೇ ನಿಂತಾಗ ಆಗೋದು ಮೂತ್ರ ಮಾಡ್ತಿರುವಾಗ, ಹೀಗೆಲ್ಲ ಲಕ್ಷಣಗಳು ಬರ್ಬೋದು. ಅದೇ ಮೂತ್ರಕೋಶದ ನಾಳದೊಳಗೆ ಸಿಕ್ಕಾಕೊಂಡ್ರೆ ಅವರಿಗೆ ಮೂತ್ರ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂಥವ್ರು ಸಹ ಅವರಿಗೆ ಮೂತ್ರ ಹೋಗದೇ ಇದ್ರೆ ಸಿಕ್ಕಾಪಟ್ಟೆ ನೋವು ಬಂದು ಅಂಥವ್ರು ಕೂಡ ವೈದ್ಯರಲ್ಲಿ ಬಂದೇ ಬರ್ತಾರೆ. ಇದು ಹೆಚ್ಚಾಗಿ ನಮ್ಮ ಕಿಡ್ನಿ ಅಥವಾ ಮೂತ್ರಪಿಂಡದಲ್ಲಿರುವ ಕಲ್ಲುಗಳ ಲಕ್ಷಣ. ಕೆಲವರಿಗೆ ಹಾಗೆ ಹೇಳಿದಾಗೆ ಇನ್ಫೆಕ್ಷನ್ ಆಗ್ಬೋದು, ಜ್ವರ ಬರ್ಬೋದು, ವಾಂತಿ ಆಗ್ಬೋದು. ನಾವು ತುಂಬ ಸತಿ ಪೇಷಂಟಿಗೆ ಜ್ವರ ಬರ್ತದೆ, ಅವರಿಗೆ ನೋವಿರೋದಿಲ್ಲ, ಏನು ಸಮಸ್ಯೆಗಳು ಇರೋದಿಲ್ಲ, ಖಾಲಿ ಜ್ವರ ಮಾತ್ರ ಬರ್ತಾ ಇರ್ತದೆ. ಅಂಥವರಿಗೆ ನಾವು ತಪಾಸಣೆ ಮಾಡಿದಾಗ, ಉದಾಹರಣೆಗೆ ಅಲ್ಟ್ರಾಸೌಂಡ್ ಮಾಡಿದಾಗ ಯಾಕೆ ಬರ್ತಾ ಉಂಟು ಅಂತ, ಆಗ ನಮಗೆ ಅದರಲ್ಲಿ ಕಲ್ಲಿರೋದು ಗೊತ್ತಾಗ್ತದೆ. ಸೊ ಕೆಲವರಿಗೆ ನೋವು ಬರ್ಬೋದು, ಹೆಚ್ಚಾಗಿ ನೋವು ಬರ್ತದೆ. ಆದರೆ ಕೆಲವರಿಗೆ ಉರಿ ಮೂತ್ರ ಬರ್ಬೋದು, ಕೆಲವರಿಗೆ ಜ್ವರ ಬರ್ಬೋದು, ಕೆಲವರಿಗೆ ವಾಂತಿ ಮಾತ್ರ ಇರ್ತದೆ, ಕೆಲವರಿಗೆ ಮೂತ್ರ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಕೆಲವರು ಪದೇ ಪದೇ ಮೂತ್ರಕ್ಕೆ ಹೋಗ್ತಾರೆ. ಸೊ ಯಾವುದೇ ಸಮಸ್ಯೆಗಳು ಬಂದರೆ ಸಹ
ಹೊಟ್ಟೆಯಲ್ಲಿ ನೋವು ಅಥವಾ ಯಾವುದೇ ಮೂತ್ರದ ಸಮಸ್ಯೆಗಳು ಬಂದರೆ ಸಹ ಅದು ಮೂತ್ರಪಿಂಡ ಅಥವಾ ಮೂತ್ರಕೋಶದ ಕಲ್ಲಿನ ಲಕ್ಷಣಗಳು ಇರ್ಬೋದು. ಸೊ ನಾವು ಅಂಥವರಿಗೆ ಈಗ ಹೊಟ್ಟೆ ನೋವು ಬಂದಾಗ ಎಲ್ಲ ನೋವುಗಳು ಹೊಟ್ಟೆ ನೋವುಗಳು ಕಿಡ್ನಿ ಕಲ್ಲಿನಲ್ಲಿ ಆಗಬೇಕು ಅಂತಿಲ್ಲ. ಆದರೆ ಹೊಟ್ಟೆ ನೋವುಗಳು ಬಂದು ಹೋಗಿ ಪುನಃ ಬರೆದಿದ್ದಾರೆ, ಅದರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಕಿಲ್ಲ. ಆದರೆ ಪದೇ ನೋವು ಬರ್ತಾ ಇದ್ದರೆ ಖಂಡಿತ ಅದಕ್ಕೆ ತಪಾಸಣೆ ಮಾಡಬೇಕಾದ್ರೆ ಅತ್ಯಗತ್ಯ. ಕೆಲವೊಮ್ಮೆ ತಪಾಸಣೆ ಮಾಡಿದ್ರೆ ಮಾತ್ರ ಗೊತ್ತಾಗೋದು ಅಷ್ಟು ಕಲ್ಲಿರುವಾಗ. ಈಗ ನಾನು ಹೇಳಿದೆ ಕೆಲವರಿಗೆ ವರ್ಷಗಟ್ಟಲೆ ಕಲ್ಲಿರ್ತದೆ, ಅವ್ರಿಗೆ ಗೊತ್ತೇ ಆಗೋಲ್ಲ ಅಂತ. ನಾನು ಅಂಥವ್ರಿಗೆ ಹೇಳ್ತೇನೆ, ನಾನು ಎಲ್ಲರಿಗೂ ಹೇಳ್ತೇನೆ, ಎಲ್ಲ ಆರೋಗ್ಯವಂತರಿಗೆ ಹೇಳ್ತೇನೆ, ನಾನು 3-4 ವರ್ಷಕ್ಕೊಮ್ಮೆ ಹೊಟ್ಟೆ ಅಲ್ಟ್ರಾಸೌಂಡ್ ಮಾಡಿಸಿಬಿಡಿ ಅಂತ. ಎಷ್ಟೋ ಸಮಸ್ಯೆಗಳು ನಮಗೆ ಬರುವಾಗ ಅದು ಎಲ್ಲೇ ಮೀರಿ ಹೋಗಿರ್ತದೆ, ಅದನ್ನು ಮತ್ತೆ ಗುಣಪಡಿಸ್ಲಿಕ್ಕೆ ಕಷ್ಟ ಆಗ್ಬೋದು. ಅದು ಕ್ಯಾನ್ಸರ್ ಇರ್ಬೋದು, ಯಾವುದೇ ಸಮಸ್ಯೆ, ಸ್ಟೋನ್ ಇರ್ಬೋದು, ಏನೇ ಸಮಸ್ಯೆಗಳಿದ್ರು ಕೆಲವೊಂದು ಟೆಸ್ಟ್ ಪರೀಕ್ಷೆಗಳನ್ನು ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಮಾಡ್ತಾ ಇದ್ರೆ ಅದರಿಂದ ಜಾಸ್ತಿ ಖರ್ಚೇನು ಆಗೋಲ್ಲ. ಆದರೆ ಅದರಿಂದ ಸೈಡ್ ಎಫೆಕ್ಟ್, ಅದಕ್ಕೆ ಅಂತ ಅಡ್ಡ ಪರಿಣಾಮಗಳೇನೂ ಇರೋಲ್ಲ. ಈಗ ಅಲ್ಟ್ರಾಸೌಂಡ್ ಮಾಡೋದಕ್ಕೆ ಅದಕ್ಕೆ ಅಡ್ಡ ಪರಿಣಾಮ ಏನೂ ಇಲ್ಲ. ಸ್ವಲ್ಪ ಖರ್ಚಾಗ್ಬೋದು 2-3 ವರ್ಷಕ್ಕೊಮ್ಮೆ ಎಲ್ಲರಿಗೂ. ಅದು ಕಿಡ್ನಿ ಕಲ್ಲಿಗೆ ಇರಬೇಕು ಅಂತಿಲ್ಲ, ಉದಾಹರಣೆಗೆ ಕಿಡ್ನಿ ಕ್ಯಾನ್ಸರ್ ಅರ್ಬುದಕ್ಕೂ ಹಾಗೆ ನಾವು ಅಲ್ಟ್ರಾಸೌಂಡ್ ಮಾಡಿದರೆ ಅದು ನಾವು ಬೇಗ ಪತ್ತೆ ಹಚ್ಬೋದು. ಸೊ ನಾವು ಕಿಡ್ನಿ ಕಲ್ಲು ಅಂತ ಹೇಳಿದರೆ ನೋವೇ ಆಗಬೇಕು ಅಂತಿಲ್ಲ. ಈಗ ಇನ್ನೊಂದು ಉದಾಹರಣೆ ಹೇಳ್ತೇನೆ, ಒಮ್ಮೆ ಕಲ್ಲಾಗಿ ಹೋದವರಿಗೆ ಸಹ ಅಂಥವರಿಗಂತೂ ನಾನು ಖಂಡಿತ ಹೇಳ್ತೇನೆ ಪುನಃ ಅಲ್ಟ್ರಾಸೌಂಡ್ ಮಾಡಲೇಬೇಕು ಅಂತ. ಎಷ್ಟೋ ಜನರಿಗೆ ಒಮ್ಮೆ ಕಲ್ಲಾದವರಿಗೆ 170% ಜನರಿಗೆ ಪುನಃ ಕಲ್ಲಾಗ್ತದೆ. ಅಂಥವರಿಗೆ ನೋವಿಗೆ ಕಾಯಬೇಡಿ, ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಖಂಡಿತ ಅಲ್ಟ್ರಾಸೌಂಡ್ ಮಾಡಿ. ಯಾಕಂದರೆ ಸಣ್ಣ ಕಲ್ಲಿದ್ರೆ ಅದನ್ನು ಅಲ್ಲೇ ಮದ್ದು ಕೊಟ್ಟು ಏನಾದ್ರು ಮಾಡೋದು ಸುಲಭ. ಕಲ್ಲು ದೊಡ್ಡದಾದರೆ ಮತ್ತೆ ನಿಮಗೆ ಅದಕ್ಕೆ ಎಂಡೋಸ್ಕೋಪಿ ಶಸ್ತ್ರಚಿಕಿತ್ಸೆ ಮಾಡಬೇಕಾಗ್ಬೋದು. ಸೊ ನೀವು ನೋವಿಗೆ ಅಂತ ಕಾಯೋದಲ್ಲ, ನಿಮಗೆ ನೋವಿಲ್ಲ ಇದ್ದರೂ ಪುನಃ ಕಲ್ಲಾದವರಿಗೆ ಎಸ್ಪೆಷಲಿ ಮತ್ತು ಉಳಿದವರಿಗೆ ಸಹ ನಾವು ಆಗಾಗ ಪರೀಕ್ಷೆ ಮಾಡಿಸ್ಕೊಂಡು ಉಳೋದು. ಈಗ ಕಲ್ಲಾದವರಿಗೆ ನಾನು ವರ್ಷಕ್ಕೊಮ್ಮೆ ಅಲ್ಟ್ರಾಸೌಂಡ್ ಮಾಡಿ ಅಂತ ಹೇಳ್ತೇನೆ, ಕಲ್ಲು ಏನು ಸಮಸ್ಯೆ ಇಲ್ಲ ಇದ್ದರು. ಕಲ್ಲಿಲ್ಲದವರಿಗೆ ಇನ್ ಜನರಲ್ ನಾವು ಒಮ್ಮೆ 1-2-3 ವರ್ಷಕ್ಕಾದ್ರೂ ಒಮ್ಮೆ ಅಲ್ಟ್ರಾಸೌಂಡ್ ಮಾಡಿಸಿಬಿಡಿ ಅಂತ ಹೇಳ್ತೇನೆ. ಅಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ. ಸೊ ಮೊದಲೇ ನಾವು ತಪಾಸಣೆಯನ್ನ ಮಾಡಿಸ್ಕೊಳ್ತಾ ಇದ್ರೆ ದೊಡ್ಡ ಒಂದು ಸಮಸ್ಯೆಯಿಂದ ನಾವು ತಪ್ಪಿಸ್ಕೊಳ್ಬಹುದು ಅಂತ. ಡಾಕ್ಟರ್, ಹಾಗಿರುವಾಗ ಈ ಒಂದು ನೋವು ಬಂತು, ಹೊಟ್ಟೆ ನೋವು ಬಂತು ಅಂತ ಹೇಳಿ ನಿಮ್ಮ ಹತ್ರ ಈ ಪೇಷಂಟ್ಸ್ಗಳು ಬಂದಾಗ ಯಾವ ರೀತಿಯ ಒಂದು ಚಿಕಿತ್ಸೆ ಮೂಲಕ ಅದು ಅವರನ್ನ ಒಂದು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ಸಮಸ್ಯೆ ಇದೆ ಅಂತ? ಸೊ ಈಗ ನೋವು ಅಂತ ಬಂದಾಗ ಈಗ ಎಲ್ಲ ಹೊಟ್ಟೆ ನೋವುಗಳು ಮೂತ್ರಪಿಂಡದ ಕಲ್ಲಿನಲ್ಲಿ ಆಗಬೇಕು ಅಂತಿಲ್ಲ. ನಮ್ಮ ಹತ್ರ ಎಷ್ಟೋ ಜನರು ಬರ್ತಾರೆ, ಸ್ಕ್ಯಾನಿಂಗ್ ರಿಪೋರ್ಟ್ ಬರ್ತಾರೆ, ಅದರಲ್ಲಿ ಕಿಡ್ನಿಯಲ್ಲಿ ಕಲ್ಲು ಉಂಟು ಅಂತ ಬರ್ತದೆ. ಕಲ್ಲಿನ ಸೈಜ್ ಎಷ್ಟು? ಅದು 3-4 ಮಿಲಿಮೀಟರ್, ಅದು ಕಿಡ್ನಿಯ ಒಳಗೆ. ಸೊ ನಾನಾಗ ಹೇಳಿದಾಗೆ ಕಿಡ್ನಿಯ ಒಳಗೆ 3-4 ಮಿಲಿಮೀಟರ್ ಅಲ್ಲ, ಅದು 40 ಮಿಲಿಮೀಟರ್ ಕಲ್ಲಿದ್ರೂ ಹೆಚ್ಚಾಗಿ ನೋವು ಕೊಡೋದಿಲ್ಲ. ಸೊ ಆದರೆ ಅವರಿಗೆ ಅದರ ಮೇಲೆ ನಂಬಿಕೆ ಇಲ್ಲ, ಅವರಿಗೆ ಸ್ಕ್ಯಾನಿಂಗ್ ರಿಪೋರ್ಟ್ನ ಮೇಲೆ ನಂಬಿಕೆ. ನಮ್ಮ ಹತ್ರ ಮೊನ್ನೆ ಒಬ್ಬರು ಬಂದಿದ್ರು, ಅವ್ರು ಮರ ಹತ್ತುವುದು ಕೆಲಸ. ಮರ ಹತ್ತುವಾಗ ಇಲ್ಲಿ ಕಿಬ್ಬೊಟ್ಟೆಯಲ್ಲಿ ನೋವು ಬರ್ತದೆ. ಅಲ್ಟ್ರಾಸೌಂಡ್ ಮಾಡಿದಾಗ ಕಿಡ್ನಿಯಲ್ಲಿ ಒಂದು 3-4 ಮಿಲಿಮೀಟರ್ ಕಲ್ಲಿದೆ ಅಂತ ಗೊತ್ತಾಯಿತು. ಅವರಿಗೆ ಚಿಂತೆ, ಅದರಿಂದಲೇ ಬಂದ ಕಲ್ಲು ಅಂತ. ಹಾಗೆ ಬ್ಯಾಂಕ್ನಲ್ಲಿ ಇಡೀ ಕೂತ್ಕೊಂಡು ಹೀಗೆ ಟೈಪ್ನಲ್ಲಿ ಮಾಡ್ತಾ ಇರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ. ಅಂಥವರಿಗೆ ಸೊಂಟ ನೋವು ಬರ್ತದೆ. ಅವರು ಅಲ್ಟ್ರಾಸೌಂಡ್ ಮಾಡಿದಾಗ ಅವ್ರು ನಮ್ಮ ಹತ್ರ ಕೇಳೋದಿಲ್ಲ, ಅವರೇ ಹೋಗಿ ಅಲ್ಟ್ರಾಸೌಂಡ್ ಮಾಡಿಸಿ ಬಿಡ್ತಾರೆ. ಸೊ ಅಲ್ಟ್ರಾಸೌಂಡ್ ಮಾಡಿದಾಗ ಅದ್ರಲ್ಲಿ 3-4 ಮಿಲಿಮೀಟರ್ ಕಲ್ಲು ಬಂದರೆ ನೋವಿಗೂ ಆ ಕಲ್ಲಿಗೂ ಏನು ಸಂಬಂಧ ಇಲ್ಲ, ನೋವು ಬರೋದು ಬೇರೆ ಕಾರಣ. ಆದರೆ ಜನರಿಗೆ ಅದ್ರ ಮೇಲೆ ನಂಬಿಕಿಲ್ಲ. ಸೊ ನಾವು ರೋಗಿಗಳು ನಮ್ಮ ಹತ್ರ ಬಂದಾಗ ಅವರ ನೋವು ಹೇಗಿದೆ ಎಂದು ನೋಡಿ ನಾವು ಯಾವ ಪರೀಕ್ಷೆ ಮಾಡಬೇಕು ಅಂತ ಹೇಳೋದು. ಈಗ ಎಲ್ಲರಿಗೂ ಈಗ ಹೊಕ್ಕಳ ಹತ್ರ ನೋವು ಬಂದರೆ ಅದು ಕಲ್ಲಿಂದ ಆಗಿರೋಲ್ಲ, ಅಥವಾ ಎಲ್ಲಿ ನೋವು ಬರ್ತದೆ, ಹೇಗೆ ನೋವು ಬರ್ತದೆ ಅಂತ ಹೇಳೋದನ್ನು ನೋಡಿ ನಾವು ಯಾವ ಪರೀಕ್ಷೆ ಅಂತ ಹೇಳೋದು. ಈಗ ಹೆಚ್ಚಾಗಿ ಕಲ್ಲಿಂದ ನೋವು ಬರೋದು ಅಂತ ಹೇಳಿದ್ರೆ ಅದು ಕಿಬ್ಬೊಟ್ಟೆಯಲ್ಲಿ ನೋವು ಬರ್ತದೆ. ಅದಕ್ಕೆ ಕಿಬ್ಬೊಟ್ಟೆಯಲ್ಲಿ ಬಂದ ಎಲ್ಲ ನೋವು ಕಲ್ಲಿದ್ದ ಆಗಬೇಕು ಅಂತಿಲ್ಲ. ನಾವು ರೋಗಿಗಳನ್ನು ಅವ್ರ ಹತ್ರ ಮಾತಾಡಿ ಅವ್ರನ್ನ ಪರೀಕ್ಷೆ ಮಾಡಿ ಮತ್ತೆ ಡಿಸೈಡ್ ಮಾಡೋದು. ಸೊ ಫಸ್ಟ್ ಏನು ಟೆಸ್ಟ್ ಅಂತ ಹೇಳಿದ್ರೆ ಮೂತ್ರ ಟೆಸ್ಟ್. ಎಲ್ಲರೂ ಅದನ್ನು ಮರ್ತು ಬಿಡ್ತಾರೆ. ಮೂತ್ರದಲ್ಲಿ ಉದಾಹರಣೆಗೆ ಅದರಲ್ಲಿ ಏನಾದರೂ ರಕ್ತ ಇದ್ದರೆ, ಕಿಬ್ಬೊಟ್ಟೆಯಲ್ಲಿ ನೋವು ಬರ್ತಾ ಉಂಟು, ಮೂತ್ರದ ರಕ್ತ ಅವರಿಗೆ ರೋಗಿಗಳಿಗೆ ಕಣ್ಣಿಗೆ ಕಾಣದಿರ್ಬೋದು, ಅದಕ್ಕೆ ಮೈಕ್ರೋಸ್ಕೋಪಿಕ್ ಹಿಮೆಚುರಿ ಅಂತ ಹೇಳೋದು. ಅಂದರೆ ಅದು ಸೂಕ್ಷ್ಮದರ್ಶಕದಲ್ಲಿ ನೋಡಿದ್ರೆ ಮಾತ್ರ ಅದ್ರಲ್ಲಿ ರಕ್ತ ಇರೋದು ಗೊತ್ತಾಗ್ತದೆ, ರಕ್ತದ ಅಂಶ ಅದರಲ್ಲಿ ಇದ್ರೆ ಆಗ ಕಲ್ಲಿರೋ ಸಾಧ್ಯತೆ ಜಾಸ್ತಿ. ಹಾಗೆ ಅದು ಮೂತ್ರ ಟೆಸ್ಟಿಗೆ. ಹಾಗೆ ನಾವು ಅಲ್ಟ್ರಾಸೌಂಡ್ ಅಂತ ಹೇಳಿದ್ರೆ ಎಲ್ಲರೂ ಮಾಡಿಸ್ತಾರೆ. ನಮ್ಮ ಹತ್ರ ಬರೋದು ಎಲ್ಲ ಹೆಚ್ಚಿನ ಜನರಿಗೆ ಅಲ್ಟ್ರಾಸೌಂಡ್ ಬಗ್ಗೆ ಐಡಿಯಾ ಇದೆ. ಹೊಟ್ಟೆ ನೋವು ಅಂತ ಹೇಳಿದ್ಕೊಳ್ಳಿ ಅವರೇ ವೈದ್ಯರ ಹತ್ರ ಹೋಗಿ ಅಲ್ಟ್ರಾಸೌಂಡ್ ಮಾಡಿಸಿಬಿಡಿ ಅಂತ ಹೇಳ್ತಾರೆ. ಅಲ್ಟ್ರಾಸೌಂಡ್ ನಾವು ಹೆಚ್ಚಾಗಿ ನಾವು ಮಾಡ್ತೇವೆ. ಆದರೆ ಅಲ್ಟ್ರಾಸೌಂಡ್ ಹೇಳಿದ ಕೂಡಲೇ ಆಗ ಹೇಳಿದಾಗ ಅದು ಗ್ಯಾರಂಟಿ ಅಲ್ಲ. ಅಲ್ಟ್ರಾಸೌಂಡ್ನಲ್ಲಿ ತುಂಬ ವೇರಿಯೇಬಲ್ಸ್ ಬರ್ತದೆ. ಈಗ ಹೊಟ್ಟೆಯಲ್ಲಿ ಗ್ಯಾಸ್ ತುಂಬಿಕೊಂಡಿದ್ರೆ ಅಲ್ಟ್ರಾಸೌಂಡ್ ಕೆಲವೊಮ್ಮೆ ಅದ್ರಲ್ಲಿ ಗೊತ್ತಾಗದಿರ್ಬೋದು. ನೀವು ಎಲ್ಲಿಗೆ ಹೋದ್ರೆ ಸರ್, ನೀವು ಉಡುಪಿ, ಮ್ಯಾಂಗ್ಳೂರು, ಮಣಿಪಾಲ, ಅಮೆರಿಕಕ್ಕೆ ಹೋದರೆ ಸರ್ ಅಲ್ಟ್ರಾಸೌಂಡ್ನಲ್ಲಿ ಕೆಲವು ಅಂಶಗಳು ಪತ್ತೆ ಆಗೋಲ್ಲ. ಈಗ ಯೂರೆಟ್ರಿನಲ್ಲಿ ಕಲ್ಲಿದ್ರೆ, ನಾನು ಹೇಳಿದೆ ಕಿಡ್ನಿಯ ಮೂತ್ರನಾಳ, ಅದರಲ್ಲಿ ಕಲ್ಲಿದ್ರೆ ಅಲ್ಟ್ರಾಸೌಂಡ್ನಲ್ಲಿ ಕಾಣದೇ ಇರ್ಬೋದು. ಆಗ ರೋಗಿಗಳು ಖುಷಿ ಪಡ್ಬೋದು ನಮಗೆ ಕಲ್ಲಿಲ್ಲ ಅಂತ. ಆಗಲ್ಲ. ನಾವು ಅವರು ಹೇಳುವ ನೋವಿಗೂ ಆ ರಿಪೋರ್ಟಿಗೂ ಟ್ಯಾಲಿ ಆಗಬೇಕು, ಹಾಗಾದ್ರೆ ಮಾತ್ರ ಆ ರಿಪೋರ್ಟ್ ಇಂಪಾರ್ಟೆಂಟ್. ಸೊ ನೀವು ಅಲ್ಟ್ರಾಸೌಂಡ್ ಮಾಡಿ ಅದರಲ್ಲಿ ಕಲ್ಲಿಲ್ಲ ಅಂತ ಹೇಳಿದ ಕೂಡಲೇ ಕಲ್ಲು ಇಲ್ವೇ ಇಲ್ಲ ಅಂತಲ್ಲ. ಸೊ ಆದರೆ ಹೆಚ್ಚಾಗಿ ನಾವು ಬಂದವರಿಗೆ ಮೂತ್ರ ಟೆಸ್ಟಿಗೆ ಹೇಳ್ತೇವೆ, ಅಲ್ಟ್ರಾಸೌಂಡಿಗೆ ಹೇಳ್ತೇವೆ, ಮತ್ತು ರಕ್ತ ಪರೀಕ್ಷೆ ಅಂತ ಹೇಳಿದ್ರೆ ಒಂದು ಕ್ರಿಯಾಟಿನ್, ಕಿಡ್ನಿ ಹೇಗೆ
ಮೂತ್ರಪಿಂಡ ಹೇಗೆ ಕೆಲಸ ಮಾಡ್ತಾ ಉಂಟು ಅಂತ ನೋಡ್ತೇವೆ. ಮತ್ತು ಬೇರೆ ಹಿಮೋಗ್ಲೋಬಿನ್ ಅದೆಲ್ಲ ನಾವು ಶುಗರ್ ಚೆಕ್ ಮಾಡ್ತೇವೆ. ಈ ಶುಗರಿನ ಸಿಹಿಮೂತ್ರ ರೋಗಿಗಳಿಗೆ ಕಲ್ಲಿಂದ ಸಮಸ್ಯೆಗಳಾಗೋದು ಬೇಗ. ಇದನ್ನೆಲ್ಲ ಚೆಕ್ ಮಾಡಿಸಿ ಮತ್ತೆ ಅಲ್ಟ್ರಾಸೌಂಡ್ ಮಾಡಿಸಿ ಮತ್ತೆ ಎಕ್ಸ್ರೇ ನೋಡ್ತೇವೆ. ಈಗ ಎಕ್ಸ್ರೇಲಿ ಯಾಕೆ ಅಂತ ಹೇಳಿದ್ರೆ ಅಲ್ಟ್ರಾಸೌಂಡ್ನಲ್ಲಿ ಕಲ್ಲು ಕಾಣಿದ್ರೆ ಎಕ್ಸ್ರೇ ಬೇಕು ಅಂತ ಕೇಳ್ತಾರೆ. ನಮಗೆ ಕೆಲವೊಮ್ಮೆ ಎಕ್ಸ್ರೇಲಿ ಗೊತ್ತಾಗ್ತದೆ ಯಾವ ವಿಧದ ಕಲ್ಲು ಅಂತ. ಉದಾಹರಣೆಗೆ ಯೂರಿಕ್ ಆಸಿಡ್ ಕಲ್ಲು ಅಂತ ಬರ್ತದೆ, ಅದು ಎಕ್ಸ್ರೇಲಿ ಕಾಣೋಲ್ಲ. ಕ್ಯಾಲ್ಸಿಯಂ ಕಲ್ಲು ಅಂತ ಬರ್ತದೆ, ಅದು ನಮಗೆ ಎಕ್ಸ್ರೇಲಿ ಕಾಣ್ತದೆ. ಇದು ನಮ್ಮ ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಗ್ತದೆ. ಅಂದ್ರೆ ಅದರಲ್ಲೂ ಕೂಡ ವಿಧಗಳಿವೆ, ಬೇರೆ ಬೇರೆ ವಿಧಗಳಿವೆ ಹಾಗೆ. ಆದರೆ ಕೊನೆಗೂ ಅದರಲ್ಲಿ ಸಂಶಯ ಇದ್ರೆ ಇದರಲ್ಲಿ ಒಳ್ಳೆ ಟೆಸ್ಟ್ ಅಂತ ಹೇಳಿದ್ರೆ ಸಿ ಡಿ ಸ್ಕ್ಯಾನ್. ಸಿ ಡಿ ಸ್ಕ್ಯಾನ್ ಇದು ಒಂದು ಅಂತ ಹೇಳಿದ್ರೆ ಅದರಲ್ಲಿ 199 ಜನರಿಗೆ ಕಲ್ಲಿದ್ರೆ ಖಂಡಿತ ಗೊತ್ತಾಗ್ತದೆ. ಸಿ ಡಿ ಸ್ಕ್ಯಾನ್ ಮಾಡಿದ್ರೆ ನಾವು ಈಗ ಎಲ್ಲ ಕಡೆ, ಈಗ ಅಮೆರಿಕದಲ್ಲಿ ಎಲ್ಲ ಕಡೆ ಹೊಟ್ಟೆ ನೋವು ಅಂತ ಬಂದ ಕೂಡಲೇ ಸಿ ಡಿ ಸ್ಕ್ಯಾನ್ ಹೇಳಿಬಿಡ್ತಾರೆ. ಯಾಕಂದರೆ ಅಲ್ಟ್ರಾಸೌಂಡ್ನಲ್ಲಿ ಕೆಲವೊಮ್ಮೆ ಗೊತ್ತಾಗದಿರ್ಬೋದು. ಅಲ್ಲಿಯ ಪ್ರಾಕ್ಟೀಸಿಗೂ ಇಲ್ಲಿಯ ಪ್ರಾಕ್ಟೀಸಿಗೂ ಸ್ವಲ್ಪ ಬದಲಾವಣೆ ಬರ್ತದೆ. ಯಾಕಂದರೆ ಅಮೆರಿಕದಲ್ಲಿ ಅಲ್ಟ್ರಾಸೌಂಡ್ಗೆ ಅಪಾಯಿಂಟ್ಮೆಂಟ್ 3 ತಿಂಗಳು ಕಾಯಬೇಕಾಗ್ತದೆ. ಇಲ್ಲಿ ನಮಗೆ ಹಾಗಲ್ಲ, ನಾವು ಹೇಳಿದ ಕೂಡಲೇ ಅಲ್ಟ್ರಾಸೌಂಡ್ ಆಗ್ತದೆ. ಸಿ ಡಿ ಸ್ಕ್ಯಾನ್ ಇದು ಒಂದು ಸಮಸ್ಯೆ ಅಂತ ಹೇಳಿದ್ರೆ ಅದರಲ್ಲಿ ರೇಡಿಯೇಷನ್ ಜಾಸ್ತಿ. ಒಂದು ಸಿ ಡಿ ಸ್ಕ್ಯಾನ್ ಅಂತ ಹೇಳಿದ್ರೆ ಕೆಲವೊಮ್ಮೆ 5 ರಿಂದ 10 ಎಕ್ಸ್ರೇ ಮಾಡಿದಷ್ಟು. ಸೊ ನನ್ನ ಹತ್ರ ಈಗ ಎಲ್ಲ ಕಡೆಯೂ ಸಿ ಡಿ ಸ್ಕ್ಯಾನ್ ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರು. ನನ್ನ ಹತ್ರ ಬಂದ ರೋಗಿಗಳಿಗೆ ಸಿ ಡಿ ಸ್ಕ್ಯಾನ್ ಮೊದಲಿಗೆ ಹೇಳೋದು ಅಲ್ಟ್ರಾಸೌಂಡ್. ಯಾಕಂದರೆ ಅಲ್ಟ್ರಾಸೌಂಡ್ನಲ್ಲಿ ಅಪಾಯ ಇಲ್ಲ, ಅದರಲ್ಲಿ ರೇಡಿಯೇಷನ್ ಇಲ್ಲ. ನಾವು ಕೆಲವು ಸತಿ ಮಾಡಿದ್ರು ಒಂದೇ ದಿನ, ಕೆಲವು ಸತಿ ಮಾಡಿದ್ರು ಗರ್ಭಿಣಿಯರಿಗೆ ಮಾಡಿದ್ರು ಸಮಸ್ಯೆ ಇಲ್ಲ. ಅದೇ ಸಿ ಡಿ ಸ್ಕ್ಯಾನ್ ಪುನಃ ಮಾಡ್ಲಿಕ್ಕೆ ಆಗೋಲ್ಲ, ಗರ್ಭಿಣಿಯರಿಗೆ ಮಾಡ್ಲಿಕ್ಕೆ ಆಗೋಲ್ಲ. ಅಂಥವರಿಗೆ ನಾವು ಅದಕ್ಕೋಸ್ಕರ ಸಿ ಡಿ ಸ್ಕ್ಯಾನ್ ಕೆಲವರಿಗೆ ಮಾತ್ರ ಮಾಡ್ತೇವೆ. ಸೊ ಫಸ್ಟಿಗೆ ಏನು ಅಂತ ಹೇಳಿದ್ರೆ ಮೂತ್ರ ಟೆಸ್ಟ್, ಮೂತ್ರ ಪರೀಕ್ಷೆ, ರಕ್ತ ಪರೀಕ್ಷೆ, ಎಕ್ಸ್ರೇ, ಅಲ್ಟ್ರಾಸೌಂಡು ಮತ್ತು ಅಗತ್ಯ ಬಿದ್ದರೆ ಸಿ ಡಿ ಸ್ಕ್ಯಾನ್. ಈಗ ಸಿ ಟಿ ಸ್ಕ್ಯಾನ್ ಮಾಡಿದರೆ ಖಂಡಿತ ಕಲ್ಲು ಎಲ್ಲಿಂಟು, ಎಷ್ಟು ದೊಡ್ಡದುಂಟು ಖಂಡಿತ ಗೊತ್ತಾಗ್ತದೆ. ಸೊ ಇದು ಬೇಕಾದ ಟೆಸ್ಟ್ಗಳು. ಹಾಗಾದರೆ ರೋಗಿಗೆ ಈ ಒಂದು ಸಮಸ್ಯೆಗಳು ಬಂದಿವೆ, ಕಲ್ಲಿನ ಸಮಸ್ಯೆ ಇದೆ ಅಂತ ಹೇಳಿದರೆ ಯಾವ ರೀತಿಯ ಔಷಧಿಗಳನ್ನು ಉಪಯೋಗಿಸ್ಬೋದು ಅಂತ ಹೇಳ್ತೀರಾ? ಸೊ ಈಗ ಮೂತ್ರಪಿಂಡದಲ್ಲಿ ಸಣ್ಣ ಸಣ್ಣ ಕಲ್ಲುಗಳಿದ್ರೆ ಅದಕ್ಕೆ ಮದ್ದು ಬೇಕು ಅಂತಲೇ ಇಲ್ಲ. ಈಗ 3-4 ಮಿಲಿಮೀಟರ್ ಕಲ್ಲಿದ್ರೆ ನಾವು ಸ್ವಲ್ಪ ರೋಗಿಗಳಿಗೆ ಜಾಸ್ತಿ ನೀರು ಕುಡೀರಿ ಅಂತ ಹೇಳ್ತೇವೆ. ಎಷ್ಟು ನೀರು ಕುಡಿಬೇಕು ಕೇಳ್ತಾರೆ. ನಾವು ಹೇಳ್ತೇವೆ ಒಂದು 3 ಲೀಟರ್ ನೀರು ಕುಡಿದ್ರೆ, 3 ಲೀಟರ್ ದ್ರವ ಪದಾರ್ಥ, ಹಾಲು, ನೀರು, ಸಾಂಬಾರು, ಚಹಾ ಎಲ್ಲ ಸೇರಿ. ಈಗ ಚಹಾ, ಕಾಫಿ, ಕೂಲ್ ಡ್ರಿಂಕ್ಸ್ ಅದೆಲ್ಲ ತಗೊಳ್ಳೋದು ಒಳ್ಳೆಯದಲ್ಲ. ಬೇರೆ ನೀರಿನ ಅಂಶ, ಗಂಜಿ ನೀರು, ಬಾಲ್ ನೀರು ಸ್ವಲ್ಪ. ಸೊ ಈಗ 4-5 ಲೀಟರ್ ಕುಡಿದ್ರೆ ಅದರಿಂದ ಏನು ಉಪಯೋಗ ಇಲ್ಲ. ಅವ್ರು ಪದೇ ಮೂತ್ರಕ್ಕೆ ಹೋಗಬೇಕೇನೋ, ಅದರಿಂದ ಏನು ಜಾಸ್ತಿ ಏನು ಉಪಯೋಗ ಆಗಲಿಕ್ಕಿಲ್ಲ. 2 ಲೀಟರ್ಗಿಂತ ಕಮ್ಮಿ ಕುಡಿದ್ರೆ ಕಲ್ಲುಗಳು ಹೋಗೋದಿರ್ಬೋದು. ಸೊ ನಾನೊಂದು 2.5-3 ಲೀಟರ್ ಅಷ್ಟು ದ್ರವ ಪದಾರ್ಥ, ಹಾಲು, ನೀರು, ಬಾಲ್ ನೀರು, ಸಾಂಬಾರೆಲ್ಲ ಸೇರಿ ಒಂದು 2.5-3 ಲೀಟರ್ ಅಷ್ಟು ದ್ರವ ಪದಾರ್ಥ ತಗೊಳ್ಬೇಕು. ಸಣ್ಣ ಕಲ್ಲಿದ್ದವರು. ಅದೇ ಕಲ್ಲು ದೊಡ್ಡದಾದರೆ, ಈಗ 10 ಮಿಲಿಮೀಟರ್ಗೆ ದೊಡ್ಡದು ಕಿಡ್ನಿಯಲ್ಲಿ ಕಲ್ಲಿದ್ರೆ ಅದು ಹೋಗೋ ಸಾಧ್ಯತೆ ತುಂಬ ಕಮ್ಮಿ. ಹಾಗೆ ಮೂತ್ರನಾಳದಲ್ಲಿ, ಕಿಡ್ನಿಯ ಮೂತ್ರನಾಳ, ಯೂರೆಟ್ರ್ನಲ್ಲಿ ಅದು ನಾನು 3-4 ಮಿಲಿಮೀಟರ್ ಕಿಡ್ನಿಯಲ್ಲಿ ಕಲ್ಲಿದ್ರೆ ಏನು ಮಾಡುವ ಅಗತ್ಯ ಹೇಳಿದೆ, ನೀರು ಕುಡಿದ್ರೆ ಸಾಕು ಅಂತ. ಅದಕ್ಕೂ ಮದ್ದು ಕೊಡ್ತೇವೆ ನಾವು, ಸಿಟ್ರಾಲ್ಕ ಅದು ಇದಂತೆಲ್ಲ ನಮ್ಮ ಮೂತ್ರ ಅದನ್ನು ಕ್ಷಾರ ಅಂಶ ಜಾಸ್ತಿ ಮಾಡಲಿಕ್ಕೆ ಅಂತ ಮದ್ದು ಕೊಡ್ತೇವೆ. ಆದರೆ ಹೆಚ್ಚಾಗಿ ನೀರು ಕುಡಿದ್ರೆ ಹೆಚ್ಚಿನ ಕಲ್ಲುಗಳು ಹೋಗ್ತೇವೆ. ಅದೇ ಯೂರೆಟ್ರ್ನಲ್ಲಿ ಕಲ್ಲಿದ್ರೆ ಅದನ್ನು ಮೂತ್ರಪಿಂಡ ಅಡಚಣೆ ಆಗ್ತದೆ, ಬ್ಲಾಕ್ ಆಗ್ತದೆ. ಅಂಥ ಕಲ್ಲುಗಳನ್ನು ಹಾಗೆ ಬಿಟ್ಟರೆ ಮೂತ್ರಪಿಂಡದ ವೈಫಲ್ಯಕ್ಕೆ ಕಾರಣ ಆಗ್ಬೋದು. ಸೊ ಅದರಿಂದ ಅಬ್ಸ್ಟ್ರಕ್ಷನ್ ಅಂದರೆ ಯೂರೆಟ್ರಿಕ್ ಅಬ್ಸ್ಟ್ರಕ್ಷನ್ ಅಥವಾ ಸಣ್ಣ ಕಲ್ಲಿನಲ್ಲೂ ಮೂತ್ರಪಿಂಡ ಅಡಚಣೆ ಆಗ್ತಾ ಇದ್ರೆ, ಬ್ಲಾಕ್ ಆಗ್ತಾ ಇದ್ರೆ, ಅಂಥ ಕಲ್ಲುಗಳಿಗೆ ನಾವು ತುಂಬ ಸಮಯ ಕಾಯಲಿಕ್ಕಿಲ್ಲ. ಅಂಥವರಿಗೂ ನಾವು ಹೇಳ್ತೇವೆ ಜಾಸ್ತಿ ನೀರು ತಗೊಳ್ಳಿ. ಸ್ವಲ್ಪ ನೋವು ಬಂದರೆ ಒಂದು ಮೈಲ್ಡ್, ಒಂದು ನಮ್ಮ ನೋವಿಗೆ ಮದ್ದು ಕೊಡ್ತೇವೆ. ಮತ್ತು ಸ್ವಲ್ಪ ಮೈಲ್ಡ್ ಇನ್ಫೆಕ್ಷನ್ ಇದ್ದರೆ ಅದಕ್ಕೊಂದು ಆ್ಯಂಟಿಬಯೋಟಿಕ್ ಕೊಡ್ತೇವೆ. ಆದಮೇಲೆ ಸ್ವಲ್ಪ ದಿವಸ ಕಾಯಿರಿ ಅಂತ ಹೇಳ್ತೇವೆ. ಈಗ ಅವರಿಗೆ ನೋವಿಲ್ಲ, ಜ್ವರ ಇಲ್ಲ, ವಾಂತಿ ಇಲ್ಲ, ಹಾಗೇನು ಸಮಸ್ಯೆಗಳಿಲ್ಲ ಇದ್ದರೆ ಅವ್ರು ಮಧ್ಯಾಹ್ನ ಒಂದು 2-3 ವಾರ ತಗೊಂಡು ನೋಡ್ಬೋದು. 2-3 ವಾರದಲ್ಲಿ ಕಲ್ಲು ಹೋಗದೆ ಅದೇ ಜಾಗದಲ್ಲಿ ಇದ್ದರೆ ಅದು ಸಣ್ಣ ಕಲ್ಲಾದರೂ ತೆಗಿಬೇಕಾಗ್ತದೆ. ಈಗ 3-4 ಮಿಲಿಮೀಟರ್ ಕಲ್ಲು ಅಂತೇಳಿ ಹೋಗ್ತದೆ ಅಂತ ಹೇಳಿಲ್ಲ. 190 ಜನರಿಗೆ ಕಲ್ಲು, ಸಣ್ಣ ಕಲ್ಲುಗಳು ಹೋಗ್ಬೋದು. ಯೂರೆಟ್ರ್ನಲ್ಲಿರುವ ಕಲ್ಲು, ಕಿಡ್ನಿಯಲ್ಲಿ ಅಲ್ಲ. ಯೂರೆಟ್ರಿಂದ ಬ್ಲಾಕ್ ಆಗ್ತಾ ಇದ್ರೆ 3-4 ಮಿಲಿಮೀಟರ್ ಸಣ್ಣ ಕಲ್ಲಾದರೆ ಅದು ಮಧ್ಯದಲ್ಲಿ ಹೋಗ್ಬೋದು. ಆ ಮೂತ್ರನಾಳ ರಿಲ್ಯಾಕ್ಸ್ ಆಗ್ಲಿಕ್ಕೆ ಮದ್ದು ಕೊಡ್ತೇವೆ, ಅದರಿಂದ ಕಲ್ಲು ಜಾರಿ ಹೋಗ್ಬೋದು. ಅದೇ 3-4 ವಾರದಲ್ಲಿ ಕಲ್ಲು ಹೋಗದಿದ್ರೆ, ಅಥವಾ ಅವರಿಗೆ ಪದೇ ನೋವು, ಜ್ವರ, ವಾಂತಿ ಹಾಗೆಲ್ಲ ಬರ್ತಾ ಇದ್ರೆ ಸಣ್ಣ ಕಲ್ಲಾದರೂ ಕೆಲವೊಮ್ಮೆ ತೆಗಿಬೇಕಾಗ್ತದೆ. ಅದೇ ದೊಡ್ಡದು ಕಲ್ಲಾದರೆ ನಾವು ತುಂಬ ಸಮಯ ಕಾಯಬೇಡಿ, ಅದು ಹೋಗೋ ಸಾಧ್ಯತೆ ಕಮ್ಮಿ. ಯಾಕಂದರೆ ಈ ಮೂತ್ರನಾಳ ಯೂರೆಟ್ರ್ ಇರೋದು 2 ಮಿಲಿಮೀಟ್ರ್, ಅಲ್ಲಿ 12 ಮಿಲಿಮೀಟರ್ ಕಲ್ಲು ಬಂದು ಸಿಕ್ಕಾಕೊಂಡ್ರೆ ಅದು ಹೋಗೋ ಸಾಧ್ಯತೆ ಇಲ್ಲ. ಅದಕ್ಕೆ ಸುಮ್ಮನೆ ಕಾಯ್ತಾ ಇದ್ರೆ ಆ ಕಿಡ್ನಿ ಮೇಲೆ ಪರಿಣಾಮ ಬೀರ್ಬೋದು. ಅದಕ್ಕೋಸ್ಕರ ಅಂಥ ಕಲ್ಲುಗಳನ್ನು ಬೇಗ ಎಂಡೋಸ್ಕೋಪಿ ಮಾಡಿ ತೆಗೆದು ಬಿಡಿ ಅಂತ ಹೇಳ್ತೇವೆ. ಅದೇ ಮೂತ್ರಕೋಶದಲ್ಲಿ ಸಣ್ಣ ಕಲ್ಲಾದರೆ ಹೋಗ್ಬೋದು. ಮೂತ್ರಕೋಶದಲ್ಲಿ ಸಣ್ಣ ಕಲ್ಲಿದ್ದದು ಹೋಗದೇ ಇದ್ರೆ ಅದನ್ನು ತೆಗಿಬೇಕಾಗ್ತದೆ. ಸೊ ಯಾವುದೇ ಕಲ್ಲುಗಳಿಗೂ ಮೊದಲೇ ಹೇಳೋದು ಮದ್ದು ತಗೊಳ್ಳಿ ಅಂತ. ಮದ್ದಿನಲ್ಲಿ ಹೋಗದಿದ್ರೆ ಅಥವಾ ತುಂಬ ದೊಡ್ಡದು ಕಲ್ಲಾದರೆ ಆಗ ಅದನ್ನು ಎಂಡೋಸ್ಕೋಪಿ ಮೂಲಕ ತೆಗಿಬೇಕಾಗ್ತದೆ.
ಡಾಕ್ಟರ್, ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮುಂದಿನ ಭಾಗದಲ್ಲಿ ಮಾತನಾಡೋಣ. ವೀಕ್ಷಕರೇ, ವೈದ್ಯ ಸಿಂಧು ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ನಮಗ నువ్వు ఓల్తికు నువ్వుగా ఉంది నువ్వు ఓల్తికు నువ్వుగా ಒಂದು ಆ ಶಾಪ್ ಒಪ್ಪಲೆ ಅಲ್ಲಿ ಉಂಟತೆ ಅಡೆ ಪೋಡ ನಬಾ ನ నువ్వు ఓల్తికు నమగ అవుతా ಒಂದು ಮೂಲ ಪೋಪಲೆ ಮೂಲೆ ಉಂಟು ಅಡೆ ಪೋಡ ಶೇ ಹೌದು ನಮ ನ ನೆತ್ತಿ ಕೆಲವು ಐಟಮ್ ಪೂರ ತಿಕ್ಕಿದ ಮಗ ಕೆಲವು ಐಟಮ್ ವಾಶ್ ಆಪಡ್ತಿಕ್ಕು ಮಗ ಒಂದು ಮಾತ ಬೇತೆ ಬೇತೆ ಅಂಗಡಿಗೆ ತೊಂಡರಿ ಒಂದು ಮಾತ ಒಂದೇ ಕಡೆ ತಿಕ್ಕೊಂಡಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ವಾಟರ್ ಬೆಡ್ ನೆಬುಲೈಸರ್ ಅಡಲ್ಟ್ ಡಯಪರ್ ಹಾಸ್ಪಿಟಲ್ ಕಾಟ್ ಸಕ್ಷನ್ ಮಿಷನ್ ಒಂದು ಮಾತ ಉಂಡು ಒಂದು ಪ್ಯಾಕ್ ಮಲ್ಪಲೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಮಾತಾತಿಕೊಂಡು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್, ಗುರು ನಿತ್ಯಾನಂದ್ ಬಿಲ್ಡಿಂಗ್, ಕಲ್ಪನಾ ರೋಡ್ ನಿಯರ್ ಮಿತ್ರ ಹಾಸ್ಪಿಟಲ್ ಉಡುಪಿ. ಗ್ರೌಂಡ್ ಫ್ಲೋರ್, ಸಿಟಿ ಪ್ಲಾಜಾ ನಿಯರ್ PVS ಸರ್ಕಲ್ ಅಂಡ್ ಲಲಿತಾ ಜ್ಯುವೆಲರಿ, ನೆಕ್ಸ್ಟ್ ಟು ದುರ್ಗಾಂಬಾ ಟ್ರಾನ್ಸ್ಪೋರ್ಟ್ ಆಫೀಸ್, ಶೇಡಿಗುಡ್ಡೆ, ಮಂಗಳೂರು. ಗ್ರೌಂಡ್ ಫ್ಲೋರ್, ಅಥರ್ವಾ ಕಾಂಪ್ಲೆಕ್ಸ್, ಆಪೋಸಿಟ್ ಹೋಟೆಲ್ ಪಾರಿಜಾತ, ಮೈನ್ ರೋಡ್, ಕುಂದಾಪುರ್. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ವೈದ್ಯ ಸಿಂಧು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪುರುಷೋತ್ತಮ ಆಚಾರ್ಯ ಇವರು. ಡಾಕ್ಟರ್, ಇವಾಗಲೇ ನೀವು ಕಲ್ಲಿನ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ರಿ. ಈ ಒಂದು ಮೂತ್ರ ವ್ಯೂಹದ ರಚನೆ ಬಹಳಷ್ಟು ಒಂದು ಕುತೂಹಲಕಾರಿಯಾಗಿದೆ ಅಂತಲೇ ಹೇಳ್ಬೋದು. ಯಾಕೆ ನಮಗೆ ಗೊತ್ತೇ ಆಗೋದಿಲ್ಲ ನಾವು ಯಾವ ರೀತಿಯ ಸಮಸ್ಯೆಯಲ್ಲಿ ಸಿಲುಕ್ತಾ ಇದ್ದೇವೆ ಅಂತ. ಹಾಗಿರುವಾಗ ಈಗ ಕಲ್ಲಿನ ಸಮಸ್ಯೆ ಅಂತ ಹೇಳುವಾಗ ನೀವು ಎಂಡೋಸ್ಕೋಪಿಯ ಚಿಕಿತ್ಸೆ ಬಗ್ಗೆ ಹೇಳಿದ್ರಿ. ಈ ಎಂಡೋಸ್ಕೋಪಿಯ ಒಂದು ಕಾರ್ಯಾಚರಣೆ ಬಗ್ಗೆ ಹೇಳ್ಬೋದಾ? ಎಂಡೋಸ್ಕೋಪಿ ಅಂತ ಹೇಳಿದರೆ ಅಂತರ್ದರ್ಶಕ ಅಂತ. ಎಂಡೋಸ್ಕೋಪಿ ಅಂತ ಹೇಳಿದರೆ ಬೇರೆ ಬೇರೆ ಅಂಗಕ್ಕೆ ಬೇರೆ ಬೇರೆ ಎಂಡೋಸ್ಕೋಪ್ ಉಂಟು. ಈಗ ಉದಾಹರಣೆಗೆ ನಮ್ಮ ಜಠರದೊಳಗೆ ನೋಡೋದಾದ್ರೆ ಗ್ಯಾಸ್ಟ್ರೋಸ್ಕೋಪಿ, ಅದು ನಮ್ಮ ಫೀಲ್ಡ್ ಅಲ್ಲ. ನಮ್ಮ ಎಂಡೋಸ್ಕೋಪ್ ಅಂತ ಹೇಳಿದ್ರೆ ಮೂತ್ರಕೋಶದೊಳಗೆ ನೋಡುದು, ಅದು ಉದಾಹರಣೆಗೆ ಅದಕ್ಕೆ ಸಿಸ್ಟೋಸ್ಕೋಪ್ ಅಂತ ಹೇಳ್ತೇವೆ. ಯುರೆಟ್ರಿನೊಳಗೆ ನೋಡುವ ಅಂತರ್ದರ್ಶಕ ಎಂಡೋಸ್ಕೋಪ್, ಅದಕ್ಕೆ ಯುರೋಟ್ರೋಸ್ಕೋಪ್ ಅಂತ ಹೇಳ್ತೇವೆ. ಕಿಡ್ನಿ ಒಳಗೆ ಎಂಡೋಸ್ಕೋಪ್ ಹಾಕೋದಕ್ಕೆ ನೆಫ್ರೋಸ್ಕೋಪ್ ಅಂತ ಹೇಳಿ, ನೆಫ್ರೋ ಅಂದ್ರೆ ಕಿಡ್ನಿ ಅಂತ, ಸ್ಕೋಪ್ ಅಂತ ಹೇಳಿದ್ರೆ ನೋಡುವಂತ. ಸೊ ಉದಾಹರಣೆಗೆ ಇದು ಸಿಸ್ಟೋಸ್ಕೋಪ್, ಇಲ್ಲಿ ಒಂದು ಕಾಣಿಸ್ತಲ್ಲ, ಇದು ಸಿಸ್ಟೋಸ್ಕೋಪ್. ಇದು ನಾವು ಮೂತ್ರಕೋಶದೊಳಗೆ ಇಲ್ಲಿ ನೋಡಿ ಇದನ್ನ ಲೈಟ್ ಹಾಕಿ ನಮ್ಗೆ ಎಂಡೋಸ್ಕೋಪಿಯಲ್ಲಿ ನೋಡಿ ಇದರಿಂದ ನಮ್ಮ ಸಲಕರಣೆ ಉಂಟು, ನಮ್ಮ ಅದನ್ನು ಉಪಯೋಗಿಸಿ ನಾವು ಕಲ್ಲನ್ನು ಪುಡಿ ಮಾಡಿ ತೆಗಿಲಿಕ್ಕೆ ಆಗ್ತದೆ. ಸೊ ಈಗ ಹಾಗೆ ಇದು ಕಲ್ಲು ಎಲ್ಲೇ ಉಂಟು, ಅದನ್ನು ಎಷ್ಟು ಸಮಸ್ಯೆ ಉಂಟು ಅದರ ಮೇಲೆ ನಮ್ಮ ಚಿಕಿತ್ಸೆ ಹೋಗ್ತದೆ. ಈಗ ಮೂತ್ರಕೋಶದಲ್ಲಿ ಅಥವಾ ಮೂತ್ರನಾಳದಲ್ಲಿ ಅದು ಕೆಳ ಹೊಟ್ಟೆಯಲ್ಲಿರೋದು, ಅದಕ್ಕೆ ನಮಗೆ ಕಲ್ಲನ್ನು ದುರ್ಬೀನ್ ಹಾಕಿ ಅದನ್ನು ದುರ್ಬೀನ್ ಅಂತ ಹೇಳ್ತಾರೆ, ಸಿಸ್ಟೋಸ್ಕೋಪ್, ಅದನ್ನು ಪುಡಿ ಮಾಡಿ ತೆಗಿತೇವೆ. ಹಾಗೆ ಯುರೋಟ್ರೋಸ್ಕೋಪ್, ಈಗ ಯುರೋಟ್ರೋಸ್ಕೋಪ್ ಅಂತ ಹೇಳಿದ್ರೆ ಇನ್ನೂ ಕಷ್ಟ. ಅದ್ಯಾಕಂದ್ರೆ ನಾನು ಆಗ ಹೇಳಿದೆ ಕಿಡ್ನಿಯಿಂದ ಬರೋ ನಾಳ, ಮೂತ್ರಪಿಂಡ ನಾಳ, ಅದು ಯುರೋಟ್ರ್ ಅಂತ, ಅದರ ಸೈಜ್ 2 ಮಿಲಿಮೀಟರ್ ಮಾತ್ರ. ಸೊ ನಮ್ಮ ಎಂಡೋಸ್ಕೋಪ್ ಅನ್ನು ಅದರೊಳಗೆ ಹಾಕಿ ಆ ಯುರೋಟ್ರಿದ ನಾಳ ಅದು 25 ಸೆಂಟಿಮೀಟರ್ ಉದ್ದ ಇರ್ತದೆ, 2 ಮಿಲಿಮೀಟರ್ ಅಗಲ, 25 ಸೆಂಟಿಮೀಟರ್ ಉದ್ದ. ಅದರೊಳಗೆ ನಾವು ಎಂಡೋಸ್ಕೋಪ್ ಹಾಕಿ ತೆಗೆದು ಅಂತ ಹೇಳಿದರೆ ಅದು ನಮಗೆ ಮಾಡಿ ಮಾಡಿ ಅಭ್ಯಾಸ ಆಗೋದನ್ನ ಸುಲಭ, ಆದರೆ ಆ್ಯಕ್ಚುಲಿ ಎಲ್ಲದರಲ್ಲೂ ರಿಸ್ಕ್ ಇರ್ತದೆ. ನಾವು ಅದನ್ನು ಕೇರ್ಫುಲ್ಲಾಗಿ ಮಾಡಿದರೆ ರಿಸ್ಕ್ ಏನಿಲ್ಲ. ಸೊ ಜನರಿಗೆ ಗೊತ್ತಿರಬೇಕು, ಕೆಲವರು ಹೇಳ್ತಾರೆ ಕಲ್ಲು ತೆಗೆದ ಲೇಸ್ನಲ್ಲಿ ಕಷ್ಟ ಏನಿಲ್ಲ ಅಂತ, ಆಗಲ್ಲ. ಯುರೇಟರ್ ಅಂತ ಹೇಳಿದ್ರೆ 2 ಮಿಲಿ, ನೀವು ಸ್ಕೇಲ್ ಇಟ್ಕೊಂಡು ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ 2 ಮಿಲಿಮೀಟರ್ ಎಷ್ಟು ಅಗಲ ಉಂಟು ಅಂತ. 25 ಸೆಂಟಿಮೀಟರ್ ಅಂತ ಅದರೊಳಗೆ ನಾವು ಸ್ಟೀಲ್ ಅಥವಾ ನಮ್ಮದು ಬೇರೆ ಬೇರೆ ವಿಧದ ಎಂಡೋಸ್ಕೋಪ್ ಬರ್ತದೆ, ಅದನ್ನು ಹಾಕಿ ನಾವು ಕಲ್ಲನ್ನು ಅದರೊಳಗೆ 2 ಮಿಲಿಮೀಟರ್ ನಳದಲ್ಲಿ ಎಂಡೋಸ್ಕೋಪ್ ಹಾಕಿ 12 ಮಿಲಿಮೀಟರ್ ಕಲ್ಲನ್ನು ಉದಾಹರಣೆಗೆ, ಅಥವಾ ಕೆಲವೊಮ್ಮೆ 15-20 ಮಿಲಿಮೀಟರ್ ಕಲ್ಲನ್ನು ನಾವು ಪುಡಿ ಮಾಡಿ ತೆಗಿತೇವೆ. ಸೊ ಅದು ಅಂತ ಹೇಳಿದ್ರೆ ಅದು ಸುಲಭ ಏನಲ್ಲ, ಆದರೆ ನಾವು ಅದರಿಂದ ನಾವು ಕೇರ್ಫುಲ್ಲಾಗಿ ಮಾಡಿದರೆ ಅಲ್ಲಿ ರಿಸ್ಕ್ ಏನಿಲ್ಲ. ಹಾಗೆ ಎಂಡೋಸ್ಕೋಪನ್ನು ನಾವು ಕಿಡ್ನಿ ತನಕ ಹೋಗಿ ಕಲ್ಲನ್ನು ಪುಡಿ ಮಾಡಿ ತೆಗಿಲಿಕ್ಕೆ ಆಗ್ತದೆ. ಕೆಲವೊಮ್ಮೆ ಮೂತ್ರಪಿಂಡದೊಳಗೆ ಕಲ್ಲು ದೊಡ್ಡದಿದ್ರೆ ಆಗ ನಾವು ಕಿಡ್ನಿಗೆ ಒಂದು ಸಣ್ಣ ಹೋಲ್ ಮಾಡಿ, ಅದು ನಮ್ಮ ಬೆನ್ನಿಂದ ನಮ್ಮ ಕಿಬ್ಬೊಟ್ಟೆಯಿಂದ ಒಂದು ಸಣ್ಣ ರಂಧ್ರ ಮಾಡಿ ನಮ್ಮ ಎಂಡೋಸ್ಕೋಪನ್ನು ಆ ರಂಧ್ರದಿಂದಲೇ ಕಿಡ್ನಿ ಒಳಗೆ ಹಾಕಿ ನಾವು ಕಲ್ಲನ್ನು ಪುಡಿ ಮಾಡಿ ತೆಗಿಲಿಕ್ಕೆ ಆಗ್ತದೆ. ಇದಕ್ಕೆ PCNL ಅಂತ ಹೇಳೋದು, ಅಂದರೆ ಅದು ನಾವು ಕಿಬ್ಬೊಟ್ಟೆಯಿಂದ
ಸಣ್ಣ ರಂಧ್ರದ ಮೂಲಕ ತೆಗೆಯುವ ಚಿಕಿತ್ಸೆ. ಅದೇ ಯುರೆಟರ್ನಲ್ಲಿ ಇದ್ದರೆ ನಾವು ಮೂತ್ರನಾಳದ ಮೂಲಕ ಆಗ ದೇಹದಲ್ಲಿ ತೂತೇನು ಮಾಡೋದಿಲ್ಲ, ನಾವು ಮೂತ್ರನಾಳದ ಮೂಲಕ ಇದು ಎಂಡೋಸ್ಕೋಪ್ ಹಾಕೋದು. ಜನರಿಗೆ ಹೆದರಿಕೆ ಆಗ್ತದೆ, ಮೂತ್ರನಾಳದ ಮೂಲಕ ಹಾಕೋದು ನೋವಾಗಲ್ಲ ಅಂತ. ಇಲ್ಲ, ಅದಕ್ಕೆ ಅನೆಸ್ಥೆಸಿಯಾ ಕೊಟ್ಟೆ ಮಾಡೋದು. ನಿಮಗೆ ಜನರಿಗೆ ರೋಗಿಗಳಿಗೆ ಒಂಚೂರು ನೋವಾಗಲ್ಲ, ಗೊತ್ತೂ ಆಗೋಲ್ಲ. ಸೊ ಮೂತ್ರನಾಳದಿಂದ ಹಾಕಿ ಎಂಡೋಸ್ಕೋಪ್ ಮಾಡೋದಕ್ಕೆ ಸಿಸ್ಟೋಸ್ಕೋಪ್ ಅಥವಾ ಯುರೆಟರಿನೋಸ್ಕೋಪ್ ಅಂತ ಹೇಳ್ತಾರೆ. ಸೊ ಮತ್ತೆ ಈಗ ದೊಡ್ಡ ಕಲ್ಲು ಕೆಲವೊಮ್ಮೆ ನಾನು ಹೇಳಿದೆ ಬೂಟೆ ಮೂಲಕ ರಂಧ್ರ ಮಾಡಿ ತೆಗಿಲಿಕ್ಕೂ ಆಗೋಲ್ಲ, ಅದನ್ನು ತೆಗೆದು ಅಂತ ಹೇಳಿದ್ರೆ ಅದನ್ನು ಲ್ಯಾಪರೋಸ್ಕೋಪಿ ಅಂತ ಹೇಳ್ತಾರೆ. ಅಂದರೆ ಕೀ ಹೋಲ್ ಸರ್ಜರಿ ಅಂತ ನಮ್ಮ ಪಿತ್ತಕೋಶ ತೆಗೆಯುವಾಗೆ 3-4 ರಂಧ್ರ ಮಾಡಿ ಅದರಲ್ಲಿ ತೆಗಿಲಿಕ್ಕಾಗ್ತದೆ. ಈಗ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿ ಈಗ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಅಂತ ಬಂದಿದೆ. ಒಬ್ಬರು ಅಮೆರಿಕದಲ್ಲಿ ಕೂತ್ಕೊಂಡು ಭಾರತ ರೋಗಿಯ ಮೇಲೆ ಶಸ್ತ್ರಚಿಕಿತ್ಸೆ ಮಾಡುವುದು, ಅಷ್ಟು ನಮ್ಮ ವಿಜ್ಞಾನ ಮುಂದುವರಿದೆ. ಸೊ ಯೂರಾಲಜಿ ಅಂತ ಹೇಳಿದ್ರೆ, ಎಂಡೋಸ್ಕೋಪಿ ಅಂತ ಹೇಳಿದ್ರೆ ಮೊದಲ ಕಾಲದಲ್ಲಿ ಖಾಲಿ ಸಿಸ್ಟೋಸ್ಕೋಪ್ ಅಂದರೆ ಮೂತ್ರಕೋಶದೊಳಗೆ ಹಾಕುವಂಥ ಇದು ಎಲ್ಲಕ್ಕಿಂತ ಮೊದಲು ಬಂದದ್ದು ಸಿಸ್ಟೋಸ್ಕೋಪ್ ಅಂತ. ಸೊ ಹೀಗಿದ್ದೆ ಬೇರೆ ಬೇರೆ ಎಂಡೋಸ್ಕೋಪಿಯ ಮೂಲಕ ನಾವು ಕಲ್ಲನ್ನು ಪುಡಿ ಮಾಡಿ ತೆಗಿಲಿಕ್ಕಾಗ್ತದೆ. ಒಂದೇ ವಿಷಯ ಅಂತ ಹೇಳಿದ್ರೆ, ನಾನು ಆಗ ಹೇಳಿದಾಗೆ ಯುರೆಟರ್ನಲ್ಲಿದೆ ಕಲ್ಲು, ಎಲ್ಲ ಕಲ್ಲುಗಳನ್ನು ನಾವು ಒಮ್ಮೆಲೆ ಕ್ಲಿಯರ್ ಮಾಡ್ಲಿಕ್ಕೆ ಆಗ್ತಂತ ಹೇಳಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆಗ ಹೇಳಿದಾಗೆ ಯುರೆಟರ್ ತುಂಬ ಸಪುರ 2 ಮಿಲಿಮೀಟರ್ ಮಾತ್ರ. ಅದರೊಳಗೆ ನಾವು ಎಂಡೋಸ್ಕೋಪ್ ಹಾಕಿ 10 ಮಿಲಿಮೀಟರ್, 15 ಮಿಲಿಮೀಟರ್, 20 ಮಿಲಿಮೀಟರ್ ಕಲ್ಲು ತೆಗೆದು ಅಂತ ಹೇಳಿದ್ರೆ ಕೆಲವೊಮ್ಮೆ ಕಷ್ಟ ಆಗ್ತದೆ. ಯಾಕಂದ್ರೆ ನಮ್ಮ ಎಂಡೋಸ್ಕೋಪ್ ಆ 2 ಮಿಲಿಮೀಟರ್ ನಾಳದೊಳಗೆ ಕೆಲವೊಮ್ಮೆ ಹೋಗೋದೇ ಇಲ್ಲ, ಅಷ್ಟು ಅದು ಸಪುರ ಇರ್ತದೆ, ಅದು ಟೈಟ್ ಇರ್ತದೆ. ಆಗ ಎಂಡೋಸ್ಕೋಪಿ ಹೋಗದಿದ್ರೆ ನಾವು ಕಲ್ಲನ್ನು ಹೇಗೆ ತೆಗಿಲಿಕ್ಕಾಗ್ತದೆ? ನಾವು ಅಂಥವ್ರಿಗೆ ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಎಂಡೋಸ್ಕೋಪಿ ಮೂಲಕ ಆ ಕಲ್ಲಿನ ಬದಿಯಿಂದಾಗಿ ಆ 2 ಮಿಲಿಮೀಟರ್ ನಾಳದೊಳಗೆ ನಾವು ಇನ್ನೊಂದು ಮಿಲಿಮೀಟರ್, 1.5 ಮಿಲಿಮೀಟರ್ದು ಪೈಪ್ ಇಡ್ತೇವೆ, ಅದಕ್ಕೆ ಸ್ಟೆಂಟ್ ಅಂತ ಹೇಳೋದು. ಕಲ್ಲಿನ ಸೈಡಿಂದ, ಕಲ್ಲಿನ ಬದಿಯಿಂದಾಗಿ ಆ 2 ಮಿಲಿಮೀಟರ್ ನಾಳದೊಳಗೆ ಇನ್ನೊಂದು ಸ್ಟೆಂಟ್ ಅನ್ನೊಂದು ಪೈಪ್ ಇಡ್ತೇವೆ, ಅದು ರಬ್ಬರ್ ಇದು. ಈಗ ಹಾರ್ಟಿದ ಸ್ಟೆಂಟ್ ಎಲ್ಲ ಪರ್ಮನೆಂಟ್, ಆದರೆ ಕಿಡ್ನಿಯಲ್ಲಿ ಹಾಕುವ ಸ್ಟೆಂಟ್ ಅದು ಪರ್ಮನೆಂಟ್ ಅಲ್ಲ, ಅದನ್ನು 3 ತಿಂಗಳ ಒಳಗೆ ತೆಗಿಬೇಕು. ಇದು ಯಾಕೆ ಸ್ಟೆಂಟ್ ಹಾಕೋದು ಅಂತ ಹೇಳಿದ್ರೆ, ನಾನು ಆಗ ಹೇಳಿದೆ 2 ಮಿಲಿಮೀಟರ್ ನಾಳ ಅಂತ. ಈ ನಾವು ಸ್ಟೆಂಟ್ ಇಟ್ಟ ಕೂಡಲೇ ಕಲ್ಲಿನ ಬದಿಯಿಂದ ಆ ನಾಳ ಅಗಲ ಆಗ್ತದೆ. ನಾವು 3-4 ವಾರ ಸ್ಟೆಂಟ್ ಇಟ್ಟರೆ ಆ ನಾಳ ಅಗಲಾಗಿ ನಮಗೆ 2ನೇ ಬಾರಿ ಎಂಡೋಸ್ಕೋಪ್ ಹಾಕ್ಲಿಕ್ಕೆ ಸುಲಭ ಆಗ್ತದೆ. ಸೊ ಕಲ್ಲನ್ನು ಕೆಲವೊಮ್ಮೆ ಒಮ್ಮೆಲೆ ತೆಗಿಲಿಕ್ಕೆ ಆಗೋದಿಲ್ಲ. ತುಂಬ ಜನರಿಗೆ ಅದು ಗೊತ್ತಿರೋಲ್ಲ. ಅವ್ರು ಹೇಳ್ತಾರೆ ನಮಗೆ, ಅವರಿಗೆ ಒಮ್ಮೆಲೆ ಆಯಿತು ನಮಗೆ ಆಗಲ್ಲ ಯಾಕೆ ಅಂತ. ಹಾಗಲ್ಲ, ಒಬ್ಬೊಬ್ಬರು ರೋಗಿ ಒಂದೊಂದು ರೀತಿ ಇರ್ತಾರೆ, ಒಂದೇ ಥರ ರೋಗಿ ಎಲ್ಲ ಕಡೆಯೂ ಸಿಗೋದಿಲ್ಲ. ಕೆಲವರಿಗೆ ಸುಲಭದಲ್ಲಿ ಒಂದೇ ಸತ್ಯಾಗಿ ಒಂದೇ ದಿವಸದಲ್ಲಿ ಕಳಿಸೋದು ಉಂಟು, ಕೆಲವರಿಗೆ ಇಲ್ಲ. ನಾವು ದುರ್ಬಿನಲ್ಲಿ ಖಾಲಿ ಸ್ಟೆಂಟ್ ಇಟ್ಟು ಸ್ಟೆಂಟ್ ಇಟ್ಟ ಕೂಡಲೇ ನಾಳ ಅಗಲಾಗ್ತದೆ, ಮತ್ತು ರೋಗಿಗೆ ನೋವು ಸಹ ಬರೋದಿಲ್ಲ. ಯಾಕಂದ್ರೆ ಅದು ಸ್ಟೆಂಟ್ ಇಟ್ಟ ಕೂಡಲೇ ಕಿಡ್ನಿಯ ಮೇಲೆ ಪ್ರೆಷರ್ ಕಮ್ಮಿ ಆಗ್ತದೆ. ಆ ಮೂತ್ರ ಅಡಚಣೆ ಇದ್ದದ್ದು ಮೂತ್ರ ಎಲ್ಲ ಅದು ಸ್ಟೆಂಟಿನ ಮೂಲಕ ಹೊರಗೆ ಬರ್ತದೆ. ಹೊರಗೇನು ಪೈಪ್ ಇರೋದಿಲ್ಲ, ದೇಹದ ಒಳಗೆ 1-1/4 ಮಿಲಿಮೀಟರ್ ಅಗಲ ಮಾತ್ರ, ಅದು 4-5 ಫ್ರೆಂಚ್ ಅಂತ ಹೇಳ್ತೇವೆ, ಅಷ್ಟು ಸಪರದ ಪೈಪ್ ದೇಹದ ಒಳಗಿರ್ತದೆ. ಅದರಿಂದ ಕಿಡ್ನಿಯ ಮೇಲೆ ಪ್ರೆಷರ್ ಎಲ್ಲ ಕಮ್ಮಿ ಆಗ್ತದೆ. ಅದರಿಂದ ಕಿಡ್ನಿಯ ಮೂತ್ರನಾಳ 2 ಮಿಲಿಮೀಟರ್ ಇದ್ದದ್ದು ಅದು ಅಗಲ ಆಗ್ತದೆ. 3-4 ವಾರ ಬೇಕಷ್ಟೇ. 3-4 ವಾರ ಹೊರಗಿಂದ ಪೈಪ್ ಏನಿರೋದಿಲ್ಲ. 3-4 ವಾರದಲ್ಲಿ ನಾವು ಸ್ಟೆಂಟ್ ತೆಗಿತೇವೆ. ಸ್ಟೆಂಟ್ ತೆಗೆದಾಗ ನಾಳ ಅಗಲ ಇರ್ತದೆ. ಆಗ ನಾವು ದುರ್ಬೀನ್ ಹಾಕಿ 2ನೇ ಸತಿ ಸುಲಭದಲ್ಲಿ ಪುಡಿ ಮಾಡಿ ತೆಗಿಲಿಕ್ಕೆ ಆಗ್ತದೆ. ಸೊ ಇದು ಒಂದು ಕಲ್ಲಿಗೆ ಕೆಲವೊಮ್ಮೆ 2 ಸತಿ ಮಾಡಬೇಕಾದ ಅಗತ್ಯ ಬರ್ಬೋದು. ಹಾಗೆಯೇ ಕಿಡ್ನಿಯಲ್ಲಿ ನಮ್ಮ ಹತ್ರ ತುಂಬ ಕೆಲವರು ಸೀರಿಯಸ್ ಆಗಿ ಬರ್ತಾರೆ. ಅವರಿಗೆ ಕಿಡ್ನಿಯಲ್ಲಿ ಅಡಚಣೆ ಆಗಿ ಕಿಡ್ನಿಯಲ್ಲಿ ಉಡಿ ರಶಿ ಆಗಿರ್ತದೆ. ಅವರ BP ಬ್ಲಡ್ ಪ್ರೆಷರ್ ಕಮ್ಮಿ ಇರ್ತದೆ, ಅವರಿಗೆ ಅನೆಸ್ಥೆಸಿಯಾ ಕೊಡ್ಲಿಕ್ಕೆ ಆಗೋಲ್ಲ. ಅಂಥವ್ರಿಗೆ ಹಾಗೆ ಬಿಟ್ಟರೆ ಅವರ ಜೀವಕ್ಕೆ ಅಪಾಯ ಖಂಡಿತ ಬರ್ತದೆ. ಹಾಗಾದರೆ ಕಲ್ಲಿಗೆ ಏನು ಮಾಡೋದು? ನಾವು ಆಗ ಹೇಳಿದೆ, ಕಿಡ್ನಿಯ ಕಿಬ್ಬೊಟ್ಟೆಯಲ್ಲಿ ಒಂದು ಸಣ್ಣ ಹೋಲ್ ಮಾಡಿ ಕಿಡ್ನಿಗೆ ಒಂದು ಪೈಪ್ ಹಾಕಿ ಬಿಡ್ತೇವೆ ಒಳಗಿದ್ದ. ಅದಕ್ಕೆ ಅನೆಸ್ಥೆಸಿಯಾ ಏನು ಬೇಡ, ಅದು ಲೋಕಲ್ ಅನೆಸ್ಥೆಸಿಯಾ, ಅಲ್ಲೇ ಇಂಜೆಕ್ಷನ್ ಕೊಟ್ಟು ಮಾಡೋದು, ಅದರಲ್ಲಿ ರಿಸ್ಕ್ ಏನಿಲ್ಲ. ಅದು ಪೈಪ್ ಹಾಕಿ ಅಲ್ಲಿಂದ ಒಳಗೆ ರಶಿ ಹೋದಾದ್ಮೇಲೆ ಒಂದು ಕೆಲವು ವಾರ ಬಿಟ್ಟು ನಾವು ಅನೆಸ್ಥೆಸಿಯಾ ಕೊಟ್ಟು ಮತ್ತೆ ಕಲ್ಲು ತೆಗಿಲಿಕ್ಕಾಗ್ತದೆ. ಸೊ ಕೆಲವು ಕಲ್ಲುಗಳಿಗೆ ಎಸ್ಪೆಷಲಿ ರೋಗಿಗಳು ಬೇಗ ಬಂದರೆ ನಾವು ಒಮ್ಮೆಲೆ ಕಲ್ಲು ತೆಗಿಲಿಕ್ಕಾಗ್ತದೆ. ಅವ್ರು ತಡ ಮಾಡಿದಷ್ಟು ಅವರಿಗೆ ಸ್ಟೇಜ್ ಟ್ರೀಟ್ಮೆಂಟ್ ಬೇಕಾದ ಸಾಧ್ಯ ಜಾಸ್ತಿ, ಖರ್ಚು ಜಾಸ್ತಿ, ಇಂಜೆಕ್ಷನ್ ಜಾಸ್ತಿ, ಆಸ್ಪತ್ರೆ ಜಾಸ್ತಿ ದಿವಸ ಇರಬೇಕಾಗ್ತದೆ. ಸೊ ರೋಗಿಗಳು ಯಾವುದನ್ನು ನೆಗ್ಲೆಕ್ಟ್ ಮಾಡದೆ ಬೇಗ ಬಂದರೆ ನಮಗೂ ಸುಲಭ, ಅವರಿಗೂ ಸುಲಭ, ಕಮ್ಮಿ ಖರ್ಚು. ಡಾಕ್ಟರ್, ಹಾಗೆ ನೀವು ಸ್ಟೇಜ್ಡ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರಿ, ಇದು ಯಾವ ರೀತಿಯ ಒಂದು? ಅದೇ ಅದು ಈಗ ಹೇಳಿದಾಗೆ ನಾವು ಸ್ಟೇಜ್ ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ, ಕೆಲವೊಮ್ಮೆ ಅವ್ರು ತುಂಬ ತಡಾಗಿ ಬಂದರೆ ಆಗ ನಾವು ಸ್ಟೆಂಟ್ ಅಂತ ಒಂದು ಪೈಪ್ ಇಟ್ಟು ನಾಳವನ್ನು ಅಗಲ ಮಾಡಲಿಕ್ಕೆ ಇಟ್ಟು ಒಳಗಿನ ರಶಿ ಎಲ್ಲ ಕ್ಲಿಯರ್ ಆಗಲಿಕ್ಕೆ ಬಿಟ್ಟು ಮತ್ತೆ ಕೆಲವು ವಾರ ಬಿಟ್ಟು ಕಲ್ಲು ತೆಗಿಬೇಕಾಗ್ತದೆ. ಹಾಗೆ ಕಿಡ್ನಿ ಒಳಗೆ ನಾವು ಪರ್ಕ್ಯುಟೇನಸ್ ನೆಫ್ರಾಸ್ಟಮಿ ಅಂತ ಹೇಳ್ತೇವೆ. ಅಂದರೆ ಕಿಡ್ನಿಯ ಕಿಬ್ಬೊಟ್ಟೆಯಲ್ಲಿ ಸಣ್ಣ ರಂಧ್ರ ಮಾಡಿ ಕಿಡ್ನಿ ಹೋದ ತನಕ ಒಂದು ಹೋಲ್ ಮಾಡಿ ಅಲ್ಲಿ ಒಂದು ಪೈಪ್ ಇಡ್ತೇವೆ, ಅದು ರಶಿ ಎಲ್ಲ ಹೊರ ಬರಲಿಕ್ಕೆ. ಆ ರಶಿ ಎಲ್ಲ ಹೊರ ಬಂದು ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಕಮ್ಮಿ ಆಗಲಿಕ್ಕೆ ಕೆಲವು ವಾರ ಬೇಕಾಗ್ಬೋದು. ಒಮ್ಮೆ ಇನ್ಫೆಕ್ಷನ್ ಎಲ್ಲ ಕಮ್ಮಿ ಆದಮೇಲೆ ಅವರು ಅನೆಸ್ಥೆಸಿಯಾ ತಗೊಳ್ಳಿಕ್ಕೆ ತಾಕತ್ತು ಬರ್ತದೆ ಅವರಿಗೆ. ಆಗ ಅನೆಸ್ಥೆಸಿಯಾ ಕೊಟ್ಟು ನಾವು ಕಲ್ಲನ್ನು ಪುಡಿ ಮಾಡಿ ತೆಗಿತೇವೆ. ಇದು ಸ್ಟೇಜ್ ಟ್ರೀಟ್ಮೆಂಟ್ ಅಂತ. ಸೊ ಕೆಲವೊಮ್ಮೆ ಹೆಚ್ಚಾಗಿ ಒಮ್ಮೆಲೆ ಆಗ್ತದೆ, ಆದರೆ ಕೆಲವೊಮ್ಮೆ ಸ್ಟೇಜ್ ಟ್ರೀಟ್ಮೆಂಟ್ ಬೇಕಾಗ್ತದೆ.
ಅಂದ್ರೆ ಕಲ್ಲಿನ ಸಮಸ್ಯೆ ಅಂತ ಹೇಳುವಂತದನ್ನ ನಾವು ತುಂಬಾ ನೆಗ್ಲೆಕ್ಟ್ ಮಾಡುವಾಗೆ ಇಲ್ಲ. ಇದು ಗಾಂಭೀರ್ಯದ ಸಮಸ್ಯೆಯಾಗಿ ಕೂಡ ಉಲ್ಬಣಗೊಳ್ಳಬಹುದು ಅಂತ ಹೇಳ್ತೀರಾ. ಹಾಗೆ ಡಾಕ್ಟರ್, ಮುಖ್ಯವಾಗಿ ನಮ್ಮ ಇಂದಿನ ಜೀವನ ಶೈಲಿ ಕೂಡ ಇದಕ್ಕೆ ಒಂದು ರೀತಿಯಲ್ಲಿ ಕಾರಣ ಆಗ್ಬೋದೇನೋ. ಹಾಗಾದ್ರೆ ಯಾವ ರೀತಿಯ ಒಂದು ಆಹಾರ ಕ್ರಮ ಇದಕ್ಕೆ ಹೆಚ್ಚಿನ ಒಂದು ಪ್ರಭಾವವನ್ನ ಬೀರ್ತದೆ ಅಂತ ಹೇಳ್ತೀರಾ? ಸೊ ಈಗ ನಂತರ ತುಂಬ ಜನ ಬರ್ತಾರೆ, ಕೆಲವರಿಗೆ ಮನೆಯಲ್ಲಿ ಕಲ್ಲಾಗಿದ್ದರೆ ಅವರಿಗೆ ಬೇರೆಯವರಿಗೂ ಚಿಂತೆ ಬರ್ತದೆ, ನಮಗೆ ಕಲ್ಲಾದರೆ ನಾವು ಜಾಸ್ತಿ ನೀರು ಕುಡಿಬೇಕಂತ. ಸೊ ನೀರು ಕಮ್ಮಿ ಕುಡಿಯೋದಂತೂ ಒಳ್ಳೆಯದಲ್ಲ, ನೀರು ಅತಿಯಾಗಿ ಜಾಸ್ತಿ ಕುಡಿಯೋದು ಒಳ್ಳೆಯದಲ್ಲ ಎಲ್ಲರಿಗೂ. ಈಗ ನಾನು ಮೊದಲಿಗೆ ಕಲ್ಲು ಆದವರಿಗೆ ಹೇಳ್ತೀನಿ, ಒಮ್ಮೆ ಕಲ್ಲಾದವರಿಗೆ 170 ಜನರಿಗೆ ಕಲ್ಲು ಪುನಃ ಆಗ್ತದೆ. ಸೊ ಈಗ ಕಲ್ಲಾದವರಿಗೆ ಪ್ರತಿ ಸರ್ತಿ ನಾವು ಎಂಡೋಸ್ಕೋಪಿ ಮಾಡಿಯೇ ತೆಗಿಬೇಕು ಅಂತಿಲ್ಲ. ಮೊದಲು ಎಂಡೋಸ್ಕೋಪಿ ಮಾಡಿದವರಿಗೂ ಸಣ್ಣ ಸಣ್ಣ ಕಲ್ಲಿದ್ರೆ 2ನೇ ಸತಿ ಬಂದಾಗ ಅದು ಮಧ್ಯದಲ್ಲಿ ಹೋಗ್ಬೋದು, ನೀರು ಕುಡಿದು ಹೋಗ್ಬೋದು. ಸೊ ಒಮ್ಮೆ ಕಲ್ಲಾದವರಿಗೆ ಪುನಃ ಕಲ್ಲಾಗ್ತದೆ. ಅದು ಕಲ್ಲು ಕೆಲವರು ಎಣಿಸ್ತಾರೆ ನಾವು ಕಲ್ಲು ಬಿಟ್ಟಿದ್ದೇವೆ ಅದೇ ಪುನಃ ಬರೋದು ಅಂತ. ಹಾಗಲ್ಲ, ನಾವು ಎಲ್ಲ ಕಲ್ಲುಗಳನ್ನು ತೆಗೆದರೆ ಸಹ ಒಂದು ಕೆಲವು ತಿಂಗಳು ಕೆಲವು ವರ್ಷದಲ್ಲಿ ಸಣ್ಣ ಸಣ್ಣ ಹೊಯ್ಗೆಗಳಾಗ್ತವೆ. ಅವರು ಅದರ ಬಗ್ಗೆ ಯೋಚನೆ ಮಾಡಿದರೆ ಕಲ್ಲು ದೊಡ್ಡದಾಕೊಂಡೋಗಿ ಪುನಃ ಸಮಸ್ಯೆಗಳು ಸಿಕ್ಕಾಕೊಳ್ತಾರೆ. ನನ್ನ ಹತ್ರ ಪ್ರತಿ ವರ್ಷಕ್ಕೊಮ್ಮೆ ಕಲ್ಲಾಗಿ ಬರುವವರಿದ್ದಾರೆ, ಅವರಿಗೆ ಹೇಳಿದರೆ ಸಹ 4 ದಿವಸ ಬರ್ತಾರೆ, ಮತ್ತೆ ಪುನಃ ಬರಲ್ಲ, ಪುನಃ ನಮ್ಮ ನೆನಪಾಗೋದು ಅವರಿಗೆ ನೋವು ಬಂದಾಗ. ಸೊ ಒಮ್ಮೆ ಕಲ್ಲಾದವರಿಗೆ ಖಂಡಿತ ಪುನಃ ಕಲ್ಲಾಗುವ ಸಾಧ್ಯತೆ 170 ಜನರಿಗೆ ಒಂದು 5-6 ವರ್ಷದಲ್ಲಿ ಪುನಃ ಕಲ್ಲಾಗ್ತದೆ. ತೆಗಲೇಬೇಕು ಅಂತಲ್ಲ, ಮಧ್ಯದಲ್ಲಿ ಹೋಗ್ಬೋದು. ಸೊ ಒಮ್ಮೆ ಕಲ್ಲಾದವರಿಗೆ ಜೀವನ ಶೈಲಿ ಏನು ಅಂತ ಹೇಳಿದ್ರೆ, ಅವರು ಸ್ವಲ್ಪ ನೀರು ಜಾಸ್ತಿ ತಗೊಳ್ಬೇಕು. ಈಗ ಎಷ್ಟು ಜಾಸ್ತಿ ಅಂತ ಆಗಲೇ ಹೇಳಿದೆ, ಒಂದು ದಿವಸಕ್ಕೊಂದು 2-2.5 ಲೀಟ್ರಿಗಿಂತ ಕಮ್ಮಿ ದ್ರವ ಪದಾರ್ಥ, ಹಾಲು, ನೀರು, ಸಾಂಬಾರು, ಬಾರಲಿ ನೀರು, ಬೊಂಡ ನೀರಲ್ಲಿ ಸೇರಿ ಅದರಿಂದ ಕಮ್ಮಿ ಬೇಡ. 3-3.5 ಲೀಟ್ರಿಗಿಂತ ಜಾಸ್ತಿ ತಗೊಂಡ್ರೆ ಏನು ಉಪಯೋಗ ಇಲ್ಲ. ಅದು ಯಾಕಂದ್ರೆ ಅವರು 3.5 ಲೀಟ್ರ್ ತಗೊಂಡು ಅವ್ರು ಮೂತ್ರ ಕಟ್ಟಿಕೊಂಡ್ರೆ ಸಮಸ್ಯೆ ಜಾಸ್ತಿ ಆಗ್ಬೋದು. ಸೊ 3 ಲೀಟರ್ ಎಲ್ಲರೂ ಹೇಳ್ತಾರೆ, ಈಗ 10 ಜನರು ಹೇಳ್ತಾರೆ ನೀರು ಕುಡೀರಿ ಕುಡೀರಿ ಕುಡಿ ಅಂತ. ಅವ್ರು ನೀರು ಕುಡಿದುಕೊಂಡು ಮೂತ್ರ ಕಟ್ಟಿಕೊಂಡ್ರೆ ಸಮಸ್ಯೆ ಜಾಸ್ತಿ ಆಗ್ತದೆ. ಸೊ ನೀರು ಕುಡಿದ್ರು ಮೂತ್ರ ಬಂದರೆ ಕಟ್ಟಿಕೊಳ್ಬಾರ್ದು. ಸೊ ಇದು 2.5-3 ಲೀಟ್ರ್ ದ್ರವ. ಎಲ್ಲ ಕಡೆಯೂ ಪ್ರೂವ್ ಆದದ್ದು ಜಾಸ್ತಿ ಫ್ಲೂಯಿಡ್ ಬೇಕು ಅಂತ. ಎಷ್ಟು ಜಾಸ್ತಿ ಅಂತ ಹೇಳಿದ್ರೆ ಅಂದಾಜು 2.5-3 ಲೀಟ್ರ್. ಮತ್ತೆ ಉಳಿದದ್ದು ಏನು ಅಂತ ಹೇಳಿದ್ರೆ, ನಮ್ಮ ಕಲ್ಲು ಯಾಕೆ ಆಯಿತು ಅಂತ. ಈಗ ಪಥ್ಯ ಒಂದು ನೀರು, ಉಳಿದ ಪಥ್ಯ ಏನು ಅಂತ ಹೇಳಿದ್ರೆ ನಮ್ಮ ಆಹಾರ, ಅದು ಯಾವ ವಿಧದ ಕಲ್ಲು ಅದ್ರ ಮೇಲೆ ಹೋಗ್ತದೆ. ಈಗ ಯಾವ ವಿಧದ ಕಲ್ಲು ಅಂತ ಹೇಳಿದ್ರೆ, ಕಲ್ಲಿನಲ್ಲಿ ಬೇರೆ ಬೇರೆ ವಿಧ ಬರ್ತದೆ. ಕ್ಯಾಲ್ಸಿಯಂ ಕಲ್ಲು ಹೆಚ್ಚಾಗಿರುವಂಥದ್ದು 170 ಜನರಿಗೆ ಕ್ಯಾಲ್ಸಿಯಂ ಕಲ್ಲು. ಕೆಲವರಿಗೆ ಯೂರಿಕ್ ಆ್ಯಸಿಡ್ ಕಲ್ಲಿರ್ತದೆ, ಕೆಲವರಿಗೆ ಸಿಸ್ಟಿನ್ ಕಲ್ಲಿರ್ತದೆ. ಹಾಗೆ ಕ್ಯಾಲ್ಸಿಯಂ ಆಕ್ಸಲೇಟ್ ಮೋನೋಹೈಡ್ರೇಟ್ ಕಲ್ಲು ಇರ್ತದೆ, ಕ್ಯಾಲ್ಸಿಯಂ ಆಕ್ಸಲೇಟ್ ಡೈಹೈಡ್ರೇಟ್ ಕಲ್ಲು ಅಂತ ಇರ್ತದೆ. ಕಲ್ಲು ಯಾಕೆ ಆಗಿದೆ, ಯಾವ ವಿಧದ ಕಲ್ಲು, ಅದರ ಮೇಲೆ ನಮ್ಮ ಅವರಿಗೆ ಏನು ಆಹಾರ ಪದ್ಧತಿ ಅಂತ ಹೇಳ್ತೇವೆ. ಈಗ ಎಲ್ಲಕ್ಕಿಂತ ಸುಲಭದ ಉದಾಹರಣೆ ಅಂತ ಹೇಳಿದ್ರೆ ಯೂರಿಕ್ ಆ್ಯಸಿಡ್ ಕಲ್ಲು. ಯೂರಿಕ್ ಆ್ಯಸಿಡ್, ನಮ್ಮ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಜಾಸ್ತಿ ಆದರೆ ಆಗ ಆ ಯೂರಿಕ್ ಆ್ಯಸಿಡ್ ಕ್ರಿಸ್ಟಲ್ಸ್ ಹೊಯ್ಗೆ ಜಾಸ್ತಿ ಉತ್ಪತ್ತಿಯಾಗಿ ಅದು ಮೂತ್ರಪಿಂಡದಲ್ಲಿ ಬಂದು ಶೇಖರಣೆಯಾಗಿ ಯೂರಿಕ್ ಆ್ಯಸಿಡ್ ಕಲ್ಲಾಗ್ತದೆ. ಯೂರಿಕ್ ಆ್ಯಸಿಡ್ ಜಾಸ್ತಿ ಯಾಕೆ ಉತ್ಪತ್ತಿ ಆಗೋದು ಅಂತ ಹೇಳಿದ್ರೆ, ಈ ಮಾಂಸಾಹಾರ ಸೇವನೆ ಅದರಲ್ಲಿ ಅಂಥವರಿಗೆ ಯೂರಿಕ್ ಆ್ಯಸಿಡ್ ಉತ್ಪತ್ತಿ ಜಾಸ್ತಿ. ಹಾಗೆ ಕೆಲವು ಸಸ್ಯಾಹಾರದ ಪದಾರ್ಥದಲ್ಲೂ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗ್ತದೆ. ಇದು ಒಂದು ಉದಾಹರಣೆ. ಇನ್ನು ಕ್ಯಾಲ್ಸಿಯಂ ಕಲ್ಲು ಅಂತ ಹೇಳಿದ್ರೆ, ಮೊದಲ ಕಾಲದಲ್ಲಿ ಏನು ನಂಬಿಕೆ ಇತ್ತು ಅಂತ ಹೇಳಿದ್ರೆ, ಹಾಲಿನಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಉಂಟು, ಅದರಿಂದ ಹಾಲು ಜಾಸ್ತಿ ಕುಡಿದ್ರೆ ಕಲ್ಲಾಗ್ತಂತೆ. ಈಗ ಅದು ಅಲ್ಲ ಅಂತ ಹೇಳ್ತಾರೆ. ಸೊ ನೀವು ಹಾಲಿನಲ್ಲಿ ಕ್ಯಾಲ್ಸಿಯಂ ಇದ್ರೂ ಸಹ ಅದರಿಂದ ಕಲ್ಲಾಗೋ ಸಾಧ್ಯತೆ ಕಮ್ಮಿ. ಹಾಲಿನಲ್ಲಿರೋ 97% ನೀರೇ. ಸೊ ಅದರಿಂದ ಕಲ್ಲಾಗೋ ಸಾಧ್ಯತೆ ಕಮ್ಮಿ. ಸೊ ಕ್ಯಾಲ್ಸಿಯಂ ಆಕ್ಸಲೇಟ್ ಕಲ್ಲು ಉಂಟು, ಆಕ್ಸಲೇಟ್ ಮೋನೋಹೈಡ್ರೇಟ್ ಬರ್ತದೆ, ಕ್ಯಾಲ್ಸಿಯಂ ಆಕ್ಸಲೇಟ್ ಡೈಹೈಡ್ರೇಟ್ ಬರ್ತದೆ, ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ಯಾಲ್ಸಿಯಂ ಫಾಸ್ಫೇಟ್ ಕಲ್ಲು ಅಂತ ಬರ್ತದೆ. ಸೊ ಒಂದೊಂದಕ್ಕೆ ಒಂದೊಂದು ರೀತಿಯ ಪದಾರ್ಥ. ಸೊ ಯಾವುದು ಪ್ರೂವ್ ಆಗಿದೆ ಅಂತ ಹೇಳಿದ್ರೆ, ಉಪ್ಪಿನಂಶ ಕಮ್ಮಿ ತಗೊಳ್ಬೇಕು, ಲವಣಾಂಶ. ಸೋಡಿಯಂ ನೀವು ಜಾಸ್ತಿ ಉಪ್ಪು ತಗೊಂಡ್ರೆ ಕಲ್ಲಾಗೋ ಸಾಧ್ಯತೆಗಳು ಜಾಸ್ತಿ. ನಾನ್ ವೆಜ್ ಮಾಂಸಾಹಾರ ಪದಾರ್ಥದಲ್ಲಿ ತಗೊಂಡ್ರೆ ಕಲ್ಲಾಗೋ ಸಾಧ್ಯತೆ ಜಾಸ್ತಿ. ನೀರು ಕಮ್ಮಿ ತಗೊಂಡ್ರೆ ಕಲ್ಲಿನ ಸಮಸ್ಯೆಗಳು ಬರೋ ಸಾಧ್ಯತೆ ಜಾಸ್ತಿ. ಇನ್ನು ಉಳಿದ ಆಹಾರ ಉಂಟು, ಇದು ವೆಜಿಟೇರಿಯನ್ ಡಯಟ್ನಲ್ಲಿ ಟೊಮೆಟೊ, ಕಾಲಿಫ್ಲವರ್, ಕ್ಯಾಬೇಜು, ಚಿಕ್ಕು, ಬೆಂಡೆ, ಗುಳ್ಳ ಲಿಸ್ಟ್ ಉದ್ದ ಉಂಟು. ಸೊ ನಮಗೆ ಹೆಚ್ಚಿನವರಿಗೆ ಕಲ್ಲಾದವರಿಗೆ ಅವರಿಗೆ ಯಾವ ವಿಧದ ಕಲ್ಲಾಗಿದೆ ಗೊತ್ತಾಗೋದಿಲ್ಲ. ಸೊ ಈ ಕಲ್ಲಿಗೆ ಈ ಮದ್ದು ಪತ್ತೆ ಮಾಡಬೇಕು, ಆ ಕಲ್ಲಿಗೆ ಆಹಾರ ತಗೊಳ್ಬಾರ್ದು. ಸೊ ನಿಮಗೆ ಕಲ್ಲು ಯಾವುದಂತ ಗೊತ್ತಿಲ್ಲ, ನೀವು ಏನು ಆಹಾರ ತಗೊಳ್ಳಿಕ್ಕಾಗ್ತದೆ. ಅಂಥವ್ರಿಗೆ ನಾವು ರಕ್ತ ಪರೀಕ್ಷೆ ಮಾಡ್ತೇವೆ. ರಕ್ತದಲ್ಲಿ ಕ್ಯಾಲ್ಸಿಯಂ ಎಷ್ಟಿದೆ, ಯೂರಿಕ್ ಆ್ಯಸಿಡ್ ಎಷ್ಟಿದೆ, ಮೂತ್ರದಲ್ಲಿ pH ನೋಡ್ತೇವೆ. ಹಾಗೆ ಇದನ್ನೆಲ್ಲ ನೋಡಿ ನಾವು ಅಂದಾಜಿನಲ್ಲಿ ಹೇಳ್ತೇವೆ. ಈಗ ಇದೆಲ್ಲ ನಮ್ಮ ಆಹಾರ ಪದ್ಧತಿ ನಾವು ಅಂದಾಜಿನಲ್ಲಿ ಹೇಳುವಂಥದ್ದು. ಅದೇ ನಾವು ಶಸ್ತ್ರಚಿಕಿತ್ಸೆ ಮಾಡಿ ಅಥವಾ ಎಂಡೋಸ್ಕೋಪಿ ಮಾಡಿ ಕಲ್ಲು ತೆಗೆದ್ರೆ ಆ ಕಲ್ಲನ್ನು ಪರೀಕ್ಷೆ ಕಳಿಸ್ಲಿಕ್ಕಾಗ್ತದೆ. ಆಗ ನಮಗೆ ಅದರಲ್ಲಿ ಯಾವ ಕಲ್ಲು ಯೂರಿಕ್ ಆ್ಯಸಿಡ್ ಕಲ್ಲ, ಕ್ಯಾಲ್ಸಿಯಂ ಆಕ್ಸಲೇಟ್ ಕಲ್ಲ ಅಂತ ಗೊತ್ತಾಗ್ತದೆ. ಆಗ ಅಂಥವರಿಗೆ ಈ ಪಥ್ಯ ಅಂತ ಹೇಳಿಕ್ಕಾಗ್ತದೆ, ಅಂದ್ರೆ ಸ್ಪಷ್ಟವಾದ ಒಂದು ಪಥ್ಯವನ್ನು ಹೇಳಿಕ್ಕಾಗ್ತದೆ. ಆದರೆ ಏನೇ ಹೇಳಿ, ಈ ಆಹಾರ ನೀರು, ಲವಣಾಂಶ ಮತ್ತು ನಾನ್ ವೆಜ್ ಬಿಟ್ಟು ಉಳಿದದ್ದು ಅದು ಖಂಡಿತವಾಗಿ ಅಂತ ಹೇಳಿಕ್ಕಾಗೋದಿಲ್ಲ.
ನೀವು ಅಂತರ್ಜಾಲದಲ್ಲಿ ಒಂದು ನೋಡಿದರೆ ಒಂದು ಕಡೆ ಒಂದು ಬರ್ದಿರ್ತದೆ, ಇನ್ನೊಂದು ಕಡೆ ಇನ್ನೊಂದು ಬರ್ತದೆ. ಈ ಸೈನ್ಸ್ ಅಂತ ಹೇಳೋದು ಅದು ಎವರ್ ಚೇಂಜಿಂಗ್. ಆಗ ಹೇಳಿದಾಗ ಮೊದಲು ಹಾಲು ತಗೊಳ್ಬಾರ್ದು ಅಂತ ಹೇಳ್ತಾರೆ, ಈಗ ಹಾಲಿನಲ್ಲಿ ಅಷ್ಟು ಸಮಸ್ಯೆಗಳು ಬರೋದಿಲ್ಲ ಹೇಳ್ತಾರೆ. ಹಾಗೆ ಸೊ ನಾನ್ ವೆಜ್, ಲವಣಾಂಶ ಮತ್ತು ನೀರು ಕಮ್ಮಿ ಕುಡಿಯೋದು ಇದು ಮೇನ್ ಜೀವನ ಶೈಲಿ. ಉಳಿದದ್ದು ನೀವು ಉದಾಹರಣೆಗೆ ಡಯಾಬಿಟಿಸ್, ಶುಗರ್ ಇದ್ದವರಿಗೆ ಅವರಿಗೆ ಕಲ್ಲಾಗೋ ಸಾಧ್ಯ ಜಾಸ್ತಿ, ತೂಕ ಜಾಸ್ತಿ ಇದ್ದವರಿಗೆ ಕಲ್ಲಾಗೋ ಜಾಸ್ತಿ. ಹೀಗೆ ನಮ್ಮ ಎಲ್ಲ ಜೀವನ ಶೈಲಿ ಒಂದಕ್ಕೊಂದು ಲಿಂಕ್ ಆಗಿರ್ತದೆ. ಸೊ ಇಂಥವರಿಗೆಲ್ಲ ನಾವು ಉದಾಹರಣೆಗೆ ತೂಕ ಜಾಸ್ತಿ ಇದ್ದವರಿಗೆ ತೂಕ ಕಂಟ್ರೋಲ್ ಮಾಡಿ ಅಂತ ಹೇಳ್ತೇವೆ. ಅದೇ ಸಡನ್ನಾಗಿ ತೂಕ ಕಮ್ಮಿ ಮಾಡಲಿಕ್ಕಿಲ್ಲ. ಡಯಾಬಿಟಿಸ್ ಕಂಟ್ರೋಲ್ ಇಲ್ಲದವರಿಗೆ ಡಯಾಬಿಟಿಸ್ ಕಂಟ್ರೋಲ್ ಮಾಡಿ ಅಂತ ಹೇಳ್ತೇವೆ. ಕೆಲವು ಮದ್ದಿಂದ ಯೂರಿಕ್ ಆಸಿಡ್ ಜಾಸ್ತಿ ಆಗ್ಬೋದು, ಅಂಥವ್ರಿಗೆ ಮದ್ದು ಚೇಂಜ್ ಮಾಡಿ ಅಂತ ಹೇಳ್ತೇವೆ. ಹೀಗೆ ಬೇರೆ ಬೇರೆ ಕಾರಣಗಳಿಗೆ ಬೇರೆ ಬೇರೆ, ಒಬ್ಬೊಬ್ಬರು ಒಂದೇ ಜೀವನ ಶೈಲಿ ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಅವರವರ ಸಮಸ್ಯೆ ಏನು ಅಂತ ನೋಡಿ ಅವರಿಗೆ ಜೀವನ ಶೈಲಿ ಅಂತ ಹೇಳ್ತೇವೆ. ಇದು ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಬೇಕಾದ. ಓಕೆ ಡಾಕ್ಟರ್, ನೀವು ಇದುವರೆಗೆ ಮೂತ್ರಪಿಂಡದ ಕಲ್ಲಿನ ಬಗ್ಗೆ ಹೇಳಿದ್ರಿ. ಒಂದು ಮೂತ್ರಕೋಶದ ಕಲ್ಲು ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಡಿಫರೆನ್ಸ್ ಇದೆಯಾ? ಮೂತ್ರಪಿಂಡದ ಕಲ್ಲು ಮತ್ತು ಮೂತ್ರಕೋಶ ಕಲ್ಲು ಬೇರೆ ಬೇರೆ ಕಾರಣಗಳಿಂದ ಬರೋದು. ಒಂದು ಮೂತ್ರಕೋಶದ ಕಲ್ಲಿಗೆ ಒಂದು ಕಾರಣ, ಮೂತ್ರಪಿಂಡದ ಕಲ್ಲು ಜಾರಿ ಮೂತ್ರಕೋಶಕ್ಕೆ ಬರೋದು. ನಾನು ಆಗ ಹೇಳಿದೆ ಮೂತ್ರಪಿಂಡ ಅಂತ ಹೇಳಿದ್ರೆ ಅದು ಕಿಬ್ಬೊಟ್ಟೆಯ ಒಳಗೆ, ದೇಹದ ಒಳಗೆ ಇರೋದು. ಮೂತ್ರಕೋಶ ಅಂತ ಹೇಳಿದ್ರೆ ಅದು ಕೆಳ ಹೊಟ್ಟೆಯಲ್ಲಿರೋದು. ಅದು ಮೂತ್ರಕೋಶದ ಕೆಲಸ ಅಂತ ಹೇಳಿದ್ರೆ ಮೂತ್ರ ಶೇಖರಣೆ ಮಾಡೋದು. ನಮಗೆ ಮೂತ್ರ ಅಂದ್ರೆ ಮೂತ್ರಕೋಶದೊಳಗೆ ಮೂತ್ರ ತುಂಬಿದಾಗೆ ಅದು ನೋವು ಬರಬಾರ್ದು, ಅದು ಸ್ಟ್ರೆಚ್ ಆಗಬೇಕು. ಮತ್ತು ನಮಗೆ ಅಗತ್ಯ ಬಿದ್ದಾಗ ಅದು ಮೂತ್ರವನ್ನು ನೋವಿಲ್ಲದೆ ಹೊರಗೆ ದೂಡಬೇಕು. ಮತ್ತು ಮೂತ್ರ ಖಾಲಿ ಆದಮೇಲೆ ಒಳಗೇನು ಬಾಕಿ ಉಳಿಬಾರ್ದು. ಇದು ಮೂತ್ರಕೋಶದ ಕೆಲಸ. ಸೊ ಈಗ ಮೂತ್ರಪಿಂಡದಿಂದ ಜಾರಿ ಮೂತ್ರಕೋಶಕ್ಕೆ ಬಂದ ಕಲ್ಲಿಗೆ ಚಿಕಿತ್ಸೆ ಬೇರೆ, ಅದೇ ಮೂತ್ರಕೋಶದಲ್ಲೇ ಕೆಲವೊಮ್ಮೆ ಕಲ್ಲಾಗ್ತದೆ, ಅದಕ್ಕೆ ಚಿಕಿತ್ಸೆ ಬೇರೆ. ನಾವು ಮಾಡುವ ವಿಧಾನ ಒಂದೇ ಇದ್ರೂ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ. ಈಗ ಮೂತ್ರಕೋಶದಿಂದ ಜಾರಿದ ಕಲ್ಲು ಮೂತ್ರಪಿಂಡದಿಂದ ಜಾರಿ ಮೂತ್ರಕೋಶಕ್ಕೆ ಬಂದರೆ ಅದು 2-4 ಮಿಲಿಮೀಟರ್ ಆದರೆ ಅದು ಹೆಚ್ಚಾಗಿ ಹೋಗ್ತದೆ. ಈಗ ಮೂತ್ರಪಿಂಡದಿಂದ ಜಾರಿದ ಕಲ್ಲು 7-8 ಮಿಲಿಮೀಟರ್ ಆದರೂ ಅದು 190 ಜನರಿಗೆ ಆಟೋಮೆಟಿಕಲಿ ಹೋಗ್ತದೆ. ಈಗ 10-12 ಮಿಲಿಮೀಟರ್ ಕಲ್ಲು ಕೆಲವೊಮ್ಮೆ ಮೂತ್ರಪಿಂಡದಿಂದ ಜಾರೋದಂತ ಉಂಟು. 10-12 ಮಿಲಿಮೀಟರ್, ಈಗ ನಾನು ಹಾಗೆ ಹೇಳಿದ್ದೆ ಯೂರೆಟರ್ 2 ಮಿಲಿಮೀಟರ್ ಅಂತ. ನೀವು ಕೇಳ್ಬೋದು 10-12 ಮಿಲಿಮೀಟರ್ ಕಲ್ಲು ಹೇಗೆ ಜಾರ್ಬೋದು ಅಂತ. ಈಗ ಹೆಚ್ಚಾಗಿ 3-4 ಮಿಲಿಮೀಟರ್ ಕಲ್ಲು ಯೂರೆಟ್ನಲ್ಲಿ ಬಂದು ಸಿಕ್ಕಾಕೊಳ್ತದೆ. ಆದರೆ ಅದು ಗ್ಯಾರಂಟಿ ಅಲ್ಲ. ಈಗ ಮನುಷ್ಯನ ದೇಹ ಅಂತ ಹೇಳಿದರೆ ಅದು ನಮ್ಮ ನೇಚರ್ ತುಂಬ ವಿಚಿತ್ರ. ಅದು ಯಾಕೆ ಆಗ್ತದೆ ಅಂತ ನಮಗೂ ಹೇಳೋದು ಕಷ್ಟ ಆಗ್ತದೆ. ಕೆಲವರ ಮೂತ್ರನಾಳ ಯೂರೆಟರ್ ತುಂಬ ಸಾಫ್ಟ್ ಇರ್ತದೆ, ಅದು ಎಕ್ಸ್ಪಾಂಡ್ ಆಗ್ಬೋದು, ಸ್ಟ್ರೆಚ್ ಆಗ್ಬೋದು. ಸೊ ಆಗ 10-12 ಮಿಲಿಮೀಟರ್ ಕಲ್ಲು ಸಹ ಕಿಡ್ನಿ ಜಾರಿ ಮೂತ್ರಕೋಶಕ್ಕೆ ಬರ್ಬೋದು. ಸೊ ಅಂಥವರಿಗೆ 10-12 ಮಿಲಿಮೀಟರ್ ಕಲ್ಲು ಮೂತ್ರಕೋಶಕ್ಕೆ ಬಂದರೆ ಅದು ಹೆಚ್ಚಾಗಿ ಕೆಳಗೆ ಮೂತ್ರನಾಳಕ್ಕೆ ಬಂದು ಸಿಕ್ಕಾಕೊಳ್ತದೆ. ಅಂಥವರಿಗೆ ಸಿಕ್ಕಾಪಟ್ಟೆ ನೋವು ಬರ್ತದೆ, ಮೂತ್ರ ಮಾಡ್ಲಿಕ್ಕೆ ಆಗೋದಿಲ್ಲ, ಏನು ಮಾಡಿದ್ರು ಮೂತ್ರ ಹೊರ ಬರೋಲ್ಲ. ಅಂಥವ್ರು ಸಹ ವೈದ್ಯರ ಹತ್ರ ಬಂದೇ ಬರ್ತಾರೆ. ಆಗ ನಾನು ಹೇಳಿದೆ ಕಿಡ್ನಿಯ ಮೂತ್ರಪಿಂಡದ ನಾಳ ಯೂರೆಟರ್ ಅಲ್ಲಿ ನೋವು ಕಲ್ಲು ಸಿಕ್ಕಾಕೊಂಡ್ರೆ ಅದು ನೋವು ಕೊಡ್ತದೆ. ಅಂಥವರಿಗೆ ಇನ್ನೊಂದು ಮೂತ್ರಪಿಂಡದಿಂದ ಮೂತ್ರ ಹೋಗ್ತದೆ. ಅಂಥವ್ರಿಗೆ ಮೂತ್ರ ಮಾಡಲಿಕ್ಕೇನು ಕಷ್ಟ ಬರೋದಿಲ್ಲ. ಯಾಕಂದರೆ ಮೂತ್ರಪಿಂಡ 2 ಉಂಟು, ಮೂತ್ರಕೋಶ ಇರೋದು ಒಂದೇ. ಒಂದು ಮೂತ್ರಪಿಂಡದಲ್ಲಿ ಕಲ್ಲು ಸಿಕ್ಕಾಕೊಂಡ್ರೆ ಅದನ್ನ ಸಿಕ್ಕಾಪಟ್ಟೆ ನೋವು ಬರ್ತದೆ, ಆದರೆ ಮೂತ್ರ ಮಾಡಲಿಕ್ಕೆ ಅಡಚಣೆ ಏನೂ ಆಗೋದಿಲ್ಲ. ಯಾಕಂದರೆ ಮೂತ್ರಪಿಂಡ ಇನ್ನೊಂದು ಇರ್ತದೆ, ಅಲ್ಲಿಂದ ಮೂತ್ರ ಬಂದದ್ದು ಮೂತ್ರಕೋಶ ಬಂದು ಸ್ಟೋರ್ ಆಗಿ ಹೋಗ್ತದೆ. ಅದೇ ಮೂತ್ರಕೋಶದ ನಾಳ, ಮೂತ್ರಕೋಶಕ್ಕೆ ನಾಳ ಇರೋದು ಒಂದೇ, ಅಲ್ಲಿ ಸಿಕ್ಕಾಕೊಂಡ್ರೆ ಅವರಿಗೆ ಮೂತ್ರ ಮಾಡಲಿಕ್ಕೆ ಆಗೋಲ್ಲ. ಅವರಿಗೆ ಜೋರು ಮೂತ್ರ ಬಂದಾಗ ಆಗ್ತದೆ, ಎಷ್ಟು ಮಾಡಿದ್ರು ಪದೇ ಪದೇ ಪ್ರಯತ್ನ ಮಾಡಿದ್ರು ಮೂತ್ರ ಬರೋಲ್ಲ. ಅಂಥವರಿಗೆ ನಾವು ಕೆಥೆಟರ್ ಅಂತ ಒಂದು ಮೂತ್ರ ಮಾಡಲಿಕ್ಕೆ ಪೈಪ್ ಹಾಕಿ ಮೂತ್ರ ಒಳಗಿದ್ದು ಕೋಶದ ಮೂತ್ರ ಖಾಲಿ ಮಾಡಿ ನೋವು ಕಮ್ಮಿ ಆದಮೇಲೆ ನಾವು ದುರ್ಬೀನ್ ಸಿಸ್ಟೋಸ್ಕೋಪ್ ಅಂತ ಹೇಳಿದಲ್ಲ ಅದರಲ್ಲಿ ಹಾಕಿ ಕಲ್ಲು ಪುಡಿ ಮಾಡಿ ತೆಗಿತೇವೆ. ಇದು ಮೂತ್ರಪಿಂಡದಿಂದ ಮೂತ್ರಕೋಶಕ್ಕೆ ಜಾರಿದ ಕಲ್ಲಿಗೆ ಚಿಕಿತ್ಸೆ. ಸಣ್ಣ ಕಲ್ಲಾದರೆ ಹೋಗ್ತದೆ, ದೊಡ್ಡದು ಕಲ್ಲಾದರೆ ಅದರಿಂದ ಸಮಸ್ಯೆ ಕೊಟ್ಟರೆ ನಾವು ಕಲ್ಲನ್ನು ಪುಡಿ ಮಾಡಿ ತೆಗಿಬೇಕು. ಹಾಗೆ ಕೆಲವೊಮ್ಮೆ ಮೂತ್ರಕೋಶದಲ್ಲೇ ಕಲ್ಲಾಗ್ತದೆ. ಮೂತ್ರಪಿಂಡದಲ್ಲಿ ಕಲ್ಲಾಗಿ ಜಾರಿ ಬರುವ ಕಲ್ಲು ಬೇರೆ, ಮೂತ್ರಕೋಶದಲ್ಲೇ ಆಗುವ ಕಲ್ಲು ಬೇರೆ. ಈಗ ಮೂತ್ರಕೋಶದಲ್ಲಿ ಕಲ್ಲು ಯಾಕೆ ಆಗಬೇಕು ಅಂತ ಹೇಳಿದರೆ ಹೆಚ್ಚಾಗಿ ಆಗೋದು ಅದು ಮೂತ್ರನಾಳದಲ್ಲಿ ಅಡಚಣೆ ಇದ್ದಾಗ. ಮೂತ್ರನಾಳದಲ್ಲಿ ಅಡಚಣೆ ಅಂತ ಹೇಳಿದರೆ ಕೆಲವೊಮ್ಮೆ ಸ್ಟ್ರಿಕ್ಚರ್ ಅಂತ ಆಗ್ತದೆ, ಮೂತ್ರನಾಳ ಸಪೋರ್ ಆಗ್ತದೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಸ್ಟ್ರಕ್ಚರ್ ಆಗಲಿಕ್ಕೆ. ಅಂಥವರಿಗೆ ಮೂತ್ರ ಒಳಗೆ ಮೂತ್ರಕೋಶದೊಳಗೆ ಅವ್ರು ಮೂತ್ರ ಮಾಡಿದಾಗ ಹೆಚ್ಚಿನ ಮೂತ್ರ ಖಾಲಿ ಆಗ್ಬೋದು, ಸ್ವಲ್ಪ ಮೂತ್ರ ಬಾಕಿ ಉಳಿಬೋದು. ಹಾಗೆ ಇದು ಎಷ್ಟೋ ತಿಂಗಳು ಎಷ್ಟೋ ವರ್ಷ ಮೂತ್ರಕೋಶದೊಳಗೆ ಮೂತ್ರ ಬಾಕಿ ಉಳಿದು ಈಗ ಮೂತ್ರದಲ್ಲಿ ಲವಣಾಂಶ ಇರ್ತದೆ, ಕ್ಯಾಲ್ಸಿಯಂ ಆಕ್ಸಲೇಟ್ ಅಂತ ಹೇಳಿದಾಗ ಅದೆಲ್ಲ ಮೂತ್ರಕೋಶದೊಳಗೆ ಶೇಖರಣೆ ಆಗಿ ಅದು ಅಲ್ಲೇ ಕಲ್ಲು ಹಾಕೊಂಡು ಹೋಗ್ಬೋದು. ಸೊ ಇದು ಮೂತ್ರಪಿಂಡದಲ್ಲಿ ಆಗುವ ಕಲ್ಲು ಬೇರೆ, ಮೂತ್ರಕೋಶದಲ್ಲಿ ಅಲ್ಲೇ ಆಗುವ ಕಲ್ಲು ಬೇರೆ. ಇದು ಸಹ ಕೆಲವರಿಗೆ ಎಷ್ಟೋ ವರ್ಷ ಸಮಯ ಗೊತ್ತಾಗಲ್ಲ. ನಮ್ಮ ಹತ್ರ ಕೆಲವು ಪೇಷಂಟ್ ಇದ್ದಾರೆ, ಅವರಿಗೆ ಒಂದು 5-6 ಸೆಂಟಿಮೀಟರ್ ನಮ್ಮ ಒಂದು ಮೊಟ್ಟೆಗಿಂತಲೂ ದೊಡ್ಡದು ಕಲ್ಲಿರ್ತದೆ, ಮೊಟ್ಟೆ ಸೈಜ್, ಅದು ಮೂತ್ರಕೋಶದಲ್ಲಿ ಕಲ್ಲಿರ್ತದೆ. ಅವ್ರಿಗೆ ಕೂಡ ಹೆಚ್ಚಾಗಿ ಸಮಸ್ಯೆಗಳು ಬರೋದು. ಸಮಸ್ಯೆ ಬರೋದು ಯಾವಾಗ ಅದರಲ್ಲಿ ಇನ್ಫೆಕ್ಷನ್ ಆದಾಗ ಅವರಿಗೆ ಪದೇ ಪದೇ ಮೂತ್ರ ಉರಿ ಬರೋದು, ಪದೇ ಪದೇ ಮೂತ್ರಕ್ಕೆ ಹೋಗಬೇಕಾಗೋದು ಅಥವಾ ಮೂತ್ರದಲ್ಲಿ ರಕ್ತ ಹೋಗೋದು, ಹೀಗೆಲ್ಲ ಆದಾಗ ಅವ್ರು ಬರ್ತಾರೆ. ಸೊ ಇದಕ್ಕೆ ನಾವು ಕಲ್ಲನ್ನು ಪುಡಿ ಮಾಡಿ ತೆಗೆಯಲೇಬೇಕು, ಅದರಲ್ಲಿ ಡೌಟ್ ಇಲ್ಲ. ಆದರೆ ಅದರೊಟ್ಟಿಗೆ ನಾವು ಖಾಲಿ ಕಲ್ಲು ಪುಡಿ ಮಾಡಿ ತೆಗೆದ್ರೆ ಪ್ರಯೋಜನ ಇಲ್ಲ.
ಈ ಮೂತ್ರನಾಳದಲ್ಲಿ ಅಡಚಣೆ ಅನ್ನುವಂಥ ಅದನ್ನು ಸರಿ ಮಾಡಬೇಕು. ಈಗ ಮೂತ್ರನಾಳದಲ್ಲಿ ಇರುವ ಅಡಚಣೆ ಸರಿ ಮಾಡದೆ ಕಲ್ಲು ತೆಗೆದ್ರೆ ಅವರಿಗೆ ಪುನಃ ಕಲ್ಲಾಗ್ತದೆ. ಸೊ ಈ ಅಡಚಣೆ ಏನು ಅಂತ ಹೇಳಿದ್ರೆ ಆಗ ಹೇಳಿದ ಈಗ ಒಂದು ಸ್ಟ್ರಿಕ್ಚರ್ ಈ ಮೂತ್ರನಾಳ ಸಪ್ರ ಆಗೋದಿರ್ಬೋದು, ಅಥವಾ ಗಂಡಸರಲ್ಲಿ ಪ್ರೋಸ್ಟೇಟ್ ಅನ್ನೋ ಒಂದು ಗ್ರಂಥಿ ಬಾತ್ಕೊಳ್ತದೆ, ಅದು ದೊಡ್ಡದಾಗಿ ಮೂತ್ರ ಹೋಗದಿದ್ರೆ ಅಂಥವರಿಗೆ ಮೂತ್ರಕೋಶ ಖಾಲಿಯಾಗದೆ ಎಷ್ಟೋ ತಿಂಗಳಾದ್ಮೇಲೆ ಎಷ್ಟೋ ವರ್ಷ ಆದಮೇಲೆ ಕಲ್ಲಾಗ್ಬೋದು. ಅಂಥವರಿಗೆ ನಾವು ಕಲ್ಲು ತೆಗೆದು ಮಾತ್ರ ಅಲ್ಲ, ಅವರ ಪ್ರೋಸ್ಟೇಟ್ ಸಮಸ್ಯೆ ಇದ್ದರೆ ಅದಕ್ಕೂ ನಾವು ಎಂಡೋಸ್ಕೋಪ್ ಮೂಲಕ ಶಸ್ತ್ರಚಿಕಿತ್ಸೆ ಮೂಲಕ ಸರಿ ಮಾಡಬೇಕಾಗ್ಬೋದು. ಸೊ ಇದು ಮೂತ್ರಕೋಶದಲ್ಲಿ ಕಲ್ಲುಗಳು, ಕಿಡ್ನಿಯಿಂದ ಜಾರಿರುವ ಕಲ್ಲುಗಳಿಗೆ ಕಾರಣ ಮತ್ತು ಚಿಕಿತ್ಸೆ ಬೇರೆ, ಮೂತ್ರಕೋಶದಲ್ಲಿ ಆಗುವ ಕಲ್ಲುಗಳಿಗೆ ಕಾರಣ ಮತ್ತು ಚಿಕಿತ್ಸೆ ಬೇರೆ. ಹಾಗೆ ಡಾಕ್ಟರ್, ಮುಖ್ಯವಾಗಿ ಒಂದು ಕ್ವೆಶನ್ ಅನ್ನ ಕೇಳಬೇಕು. ನಮ್ಮ ಈಗ ಯುವಕರು ಇರ್ಬೋದು ಅಥವಾ ಎಲ್ಲ ಜನಸಾಮಾನ್ಯರು ಕೂಡ ಅಂತರ್ಜಾಲವನ್ನು ಬಳಸ್ತಾರೆ. ಸೊ ಇಂಟರ್ನೆಟ್ ಅಲ್ಲಿ ನೋಡಿಕೊಂಡು ಮದ್ಯಪಾನದಿಂದ ಕೂಡ ಇಂತಹ ಒಂದು ಸಮಸ್ಯೆ ಅಂದ್ರೆ ಕಲ್ಲಿನ ಸಮಸ್ಯೆ, ಕಿಡ್ನಿಯಲ್ಲಿ ಆಗಿರುವಂತಹ ಕಲ್ಲುಗಳನ್ನು ನಾವು ನಿವಾರಿಸಬಹುದಂತೆ ಅಂತ ಹೇಳುವುದಕ್ಕೋಸ್ಕರ ಮದ್ಯಪಾನವನ್ನು ಸೇವಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಇದಿಷ್ಟು ಸರಿ ಅಂತ ಹೇಳಿ ನೀವು ಹೇಳ್ತೀರಾ? ಅದು ಮೊದಲ ಕಾಲದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಕಲ್ಲಿಗೆ ಸರಿಯಾದ ಚಿಕಿತ್ಸೆ ಇರಲಿಲ್ಲ. ಈ ಮದ್ಯಪಾನ ಮಾಡಿದರೆ ಅದರದ್ದು ಒಂದು ಎಫೆಕ್ಟ್ ಅಥವಾ ಸೈಡ್ ಎಫೆಕ್ಟ್ ಏನೇ ಇರಲಿ, ಅದು ಹೇಗೆ ಹೇಳ್ತೀರಾ ಅದು ಬೇರೆ ವಿಷಯ. ಅದರ ಎಫೆಕ್ಟ್ ಅಂತ ಹೇಳಿದ್ರೆ ತುಂಬ ಮೂತ್ರ ಉತ್ಪತ್ತಿ ಆಗ್ತದೆ. ಮೂತ್ರ ಉತ್ಪತ್ತಿ ಆದಾಗೆ ಆ ಕಿಡ್ನಿ ಕಲ್ಲು ಏನು ಸಿಕ್ಕಾಕೊಂಡಿದೆ ಅದ್ರ ಮೇಲೆ ಪ್ರೆಷರ್ ಬಂದು ಅದು ರಟ್ಟಿ ಹೋಗ್ಬೋದು ಅಂತ. ಸೊ ಮದ್ಯಪಾನ ಜಾಸ್ತಿ ಮಾಡಿದರೆ ತುಂಬ ಮೂತ್ರ ಬಂದು ಸಣ್ಣ ಸಣ್ಣ ಕಲ್ಲುಗಳು ರಟ್ಟಿ ಹೋಗ್ಬೋದು ಅಂತ. ಆದರೆ ಅದಕ್ಕೋಸ್ಕರ ಮದ್ಯಪಾನ ಮಾಡಬೇಕು ಅಂತಿಲ್ಲ, ಜಾಸ್ತಿ ನೀರು ಕುಡಿದ್ರು ಕಲ್ಲಿನ ಮೇಲೆ ಪ್ರೆಷರ್ ಬಿದ್ದು ರಟ್ಟಿ ಹೋಗ್ತದೆ. ಆದರೆ ಅದು ಮೊದಲ ಕಾಲದಲ್ಲಿ ಬಂದ ಒಂದು ಅನಿಸಿಕೆ. ಆದರೆ ಈಗ ಏನು ಪ್ರೂವ್ ಆಗಿದೆ ಅಂತ ಹೇಳಿದ್ರೆ ಮದ್ಯಪಾನ ಮಾಡೋದ್ರಿಂದಲೇ ಕಲ್ಲಾಗ್ತದೆ ಅಂತ. ಈಗ ಉದಾಹರಣೆಗೆ ಬಿಯರ್, ಕೆಲವರು ಹೇಳ್ತಾರೆ ನಾವು ಏನು ತಗೊಳ್ಳೋದು ಒಂದು ಬಿಯರ್ ಮಾತ್ರ ಅಂತ. ಬಿಯರ್ನಲ್ಲಿರುವ ಆಲ್ಕೋಹಾಲ್ 4-5% ಮಾತ್ರ, ಆದರೆ ಅದರಲ್ಲಿ ಆಕ್ಸಲೇಟ್ ಅಂತ ಇರ್ತದೆ. ಈ ಆಕ್ಸಲೇಟ್ ಅಂಶ ಜಾಸ್ತಿ ತಗೊಂಡ್ರೆ ಅದರಿಂದ ಕ್ಯಾಲ್ಸಿಯಂ ಆಕ್ಸಲೇಟ್ ಕಲ್ಲಾಗ್ತದೆ. ಸೊ ಮದ್ಯಪಾನ ಮಾಡೋದ್ರಿಂದ ಕಲ್ಲು ಹೋಗುದಲ್ಲ, ಕಲ್ಲು ಆಗ್ಬೋದು, ಅದು ಜನರಿಗೆ ಗೊತ್ತಿರಬೇಕು. ಸೊ ಮದ್ಯಪಾನ ಅದು ಯಾವುದೇ ದುಶ್ಚಟಗಳಿಂದ ನಿಮಗೆ ಸಮಸ್ಯೆ ಪರಿಹಾರ ಆಗೋದಲ್ಲ, ಸಮಸ್ಯೆ ಜಾಸ್ತಿ ಆಗೋದು. ಸೊ ಮದ್ಯಪಾನದಿಂದ ದೂರ ಇರುವುದೇ ಬೆಟರ್. ದುಶ್ಚಟಗಳಿಂದ ನಾವು ನಮ್ಮ ಆರೋಗ್ಯದ ಮೇಲೆ ಮತ್ತಷ್ಟು ಸಮಸ್ಯೆಗಳನ್ನ ಮಾಡ್ಕೊಳ್ತೇವೆ. ಇನ್ನೊಂದೇ ವಿಷಯ ಹೇಳ್ತೀನಿ, ಕೆಲವರು ಪಾನ್ ತಿಂತಾರೆ. ಹೌದು, ಪಾನ್ ಬೇರೆ ನಾವು ಅವರಿಗೆ ಅದು ದುರಭ್ಯಾಸ ಅಂತಲೂ ಅಂದಾಜು ಇರೋಲ್ಲ, ಯಾಕಂದ್ರೆ ಅದು ಕಲ್ಚರ್ನಲ್ಲಿ ಬಂದಿರ್ತದೆ ವೀಳ್ಯ ತಿನ್ನೋದು. ಆದರೆ ವೀಳ್ಯದಲ್ಲಿ ಸಮಸ್ಯೆ ಇರೋಲ್ಲ, ಅದಕ್ಕೆ ಸುಣ್ಣ ಹಾಕ್ತಾರೆ. ಸುಣ್ಣ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ, ಅದು ಕ್ಯಾಲ್ಸಿಯಂ ಅಂಥವ್ರಿಗೆ ನಾನು ನೋಡಿದಾಗೆ ಅಂಥವ್ರಿಗೆ ಕಲ್ಲಿನ ಸಮಸ್ಯೆ ಜಾಸ್ತಿ. ಸೊ ನಮ್ಮ ಯಾವುದೇ ದುಶ್ಚಟಗಳು, ಈಗ ಆಲ್ಕೋಹಾಲ್ ಇರ್ಬೋದು, ಈಗ ನಾವು ವೀಳ್ಯದಲ್ಲಿ ಜಾಸ್ತಿ ಪ್ರತಿ ದಿವಸ ತಿನ್ನುವವರಿಗೆ ಅವರಿಗೆ ಕ್ಯಾಲ್ಸಿಯಂ ಕಲ್ಲುಗಳು ತುಂಬ ಜಾಸ್ತಿ ಆಗ್ತದೆ. ಇದು ನಾವು ನೋಡಿದಾಗೆ ಅಂದ್ರೆ ನಮ್ಮ ಒಂದು ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬೇಕಾದ್ರೆ ಆದಷ್ಟು ದುಶ್ಚಟಗಳಿಂದ ದೂರ ಇರಬೇಕು ಅಂತ ಹೇಳ್ತೀರಾ. ಇದರಿಂದ ನಮ್ಮ ಆರೋಗ್ಯ ವೃದ್ಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಿರುವಾಗ ಡಾಕ್ಟರ್, ಈ ಒಂದು ವಿಷಯದ ಬಗ್ಗೆ ಜನರಿಗೆ ಯಾವ ರೀತಿಯ ಮಾಹಿತಿಗಳು ಬೇಕು ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಬಯಸ್ತೀರಾ ನೀವು? ಈಗ ಆಗ ಹೇಳಿದಾಗೆ ನಾನು ಇನ್ನೊಂದು ವಿಷಯ ಹೇಳಿದೆ, ಈ ಕಲ್ಲಿದ್ದವರ ಮನೆಯವರಿಗೂ ಕೂಡ ಚಿಂತೆ ಆಗ್ತದೆ. ಅವ್ರು ನಮ್ಮ ಹತ್ರ ಬಂದು ಕೇಳ್ತಾರೆ ನಾವು ಎಷ್ಟು ನೀರು ಕುಡಿಬೇಕು ಅಂತ. ನೋಡಿ, ಜಾಸ್ತಿ ನೀರು ಕುಡಿಯೋದ್ರಿಂದ ಕಲ್ಲಾಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ ಅಲ್ಲ. ಒಂದು ವಿಷಯ ನಾನು ಸರಿಯಾಗಿ ಹೇಳ್ತೀನಿ, ಜಾಸ್ತಿ ನೀರು ಕುಡಿಯೋದ್ರಿಂದ ಏನಾಗ್ತದೆ, ಸಣ್ಣ ಸಣ್ಣ ಹರಳುಗಳಿದ್ರೆ ಅಂಥವರಿಗೆ ಜಾಸ್ತಿ ನೀರು ಕುಡಿದ್ರೆ ಆಗ ಹರಳುಗಳು ಹೋಗ್ತವೆ. ಯಾರಿಗೆ ಇದುವರೆಗೆ ಕಲ್ಲೇ ಆಗಲ್ವೋ ಅವ್ರು ದಿವಸಕ್ಕೆ 3 ಲೀಟರ್ ನೀರು ಕುಡಿಲೇಬೇಕು ಅಂತೇನಿಲ್ಲ. ಅವರಿಗೆ ಬೇರೆ ಬೇರೆ ಕಾರಣಕ್ಕೆ ನೀರು ಕುಡಿಬೇಕಾಗ್ಬೋದು. ಈಗ ಬೆವರಿದ್ರೆ ಜಾಸ್ತಿ ನೀರು ಕುಡಿಬೇಕು, ಅದು ಹೇಳುವ ಅಗತ್ಯ ಇಲ್ಲ. ಆದರೆ ಯಾರಿಗೆ ಇದುವರೆಗೆ ಕಲ್ಲಾಗಲ್ವೋ ಅವರಿಗೆ ಜಾಸ್ತಿ ನೀರು ಕುಡಿಯೋದ್ರಿಂದ ಏನು ಉಪಯೋಗ ಆಗ್ತದೆ ಅಂತ ಹೇಳಿಕ್ಕಾಗೋದಿಲ್ಲ. ಕಲ್ಲಿರುವವರಿಗೆ ಜಾಸ್ತಿ ನೀರು ಕುಡಿಬೇಕು, ಕಲ್ಲಿಲ್ಲದವ್ರು ಎಷ್ಟು ನೀರು ಕುಡಿಬೇಕು? ನಿಮಗೆ ದಿವಸಕ್ಕೆ 1.5 ಲೀಟರ್ ಮೂತ್ರ ಎಲ್ಲರಿಗೂ ಹೋಗಲೇಬೇಕು. ಸೊ 1.5 ಲೀಟರ್ ಮೂತ್ರ ಹೋಗಬೇಕಾದ್ರೆ ನೀವು ಬಿಸಿಲಿನಲ್ಲಿ ಕೆಲಸ ಮಾಡಿದರೆ 3.5 ಲೀಟರ್ ದ್ರವ ಪದಾರ್ಥ ತಗೊಳ್ಬೇಕಾಗ್ಬೋದು. ಅದೇ AC ಒಳಗೆ ಕೂತ್ಕೊಂಡ್ರೆ 1.5 ಲೀಟರ್ ದ್ರವ ಪದಾರ್ಥ ತಗೊಂಡ್ರೆ 1.5 ಲೀಟರ್ ಮೂತ್ರ ಹೋಗ್ತದೆ. ಸೊ ಎಷ್ಟು ನೀರು ಕುಡಿಬೇಕಂತ ಹೇಳೋದು, ಉದಾಹರಣೆಗೆ ಸಮ್ಮರ್ ಬೇಸಿಗೆ ಕಾಲದಲ್ಲಿ ನೀವು ಜಾಸ್ತಿ ನೀರು ಕುಡಿಬೇಕಾಗ್ತದೆ. ಅದೇ ಚಳಿಗಾಲದಲ್ಲಿ 3 ಲೀಟರ್ ಕುಡಿದ್ರೆ ನೀವು ಇಡೀ ಟಾಯ್ಲೆಟ್ನಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಹಾಗೆ ಸೊ ಒಬ್ಬೊಬ್ಬರ ಜೀವನ ಶೈಲಿ ಒಂದೊಂದು ರೀತಿ. ಸೊ ನೀವು ಕಲ್ಲು ಬರ್ಬೋದು ಅಂತೇಳಿ ಏನೋ ಮಾಡುವ ಅಗತ್ಯ ಇಲ್ಲ, ಆದರೆ ನೀವು ನಿಯಮಿತವಾಗಿ ತಪಾಸಣೆ ಮಾಡಬೇಕು. ಅದು ಹಿಮೋಗ್ಲೋಬಿನ್ ಇರ್ಬೋದು, ಶುಗರ್ ಇರ್ಬೋದು, ಕಿಡ್ನಿ. ನಾನು ಖಾಲಿ ಕಿಡ್ನಿ ಬಗ್ಗೆ ಹೇಳ್ತಾ ಇಲ್ಲ, ನಾವು ಕೆಲವೆಲ್ಲ ರುಟೀನ್ ಬ್ಲಡ್ ಟೆಸ್ಟ್ ಈಗ ನೀವು ಎಲ್ಲ ಆಸ್ಪತ್ರೆಗಳಲ್ಲೂ ಇದೆ ಎಕ್ಸಿಕ್ಯೂಟಿವ್ ಹೆಲ್ತ್ ಚೆಕಪ್ ಅಂತ. ಅದರಲ್ಲಿ 195% ನಿಮಗೆ ಉಪಯೋಗ ಇರ್ಬೋದು, ಆದರೆ 105% ಉಪಯೋಗ ಆಗ್ತದೆ. ಅದರಿಂದ ಉದಾಹರಣೆಗೆ ಕೆಲವರಿಗೆ ಶುಗರ್ ಜಾಸ್ತಿ ಇದ್ದದ್ದು ಅವರಿಗೆ ಪರೀಕ್ಷೆ ಮಾಡಿದಾಗ ಮಾತ್ರ ಗೊತ್ತಾಗೋದು. ಕೆಲವರಿಗೆ ಕ್ರಿಯೇಟಿನ್ ಕಿಡ್ನಿ ಕೆಲಸ ಮಾಡೋದು ಕಮ್ಮಿ ಇರೋದು, ಅವರಿಗೆ ಪರೀಕ್ಷೆ ಮಾಡಿದಾಗ ಗೊತ್ತಾಗೋದು. ಅವರಿಗೆ ಸಮಸ್ಯೆ ಇರೋಲ್ಲ, ಸುಮ್ಮನೆ ಪರೀಕ್ಷೆ ಹೋಗಿ ಮಾಡಿದಾಗ ಬಂದಿರ್ತದೆ. ಸೊ ವರ್ಷಕ್ಕೊಮ್ಮೆ ಕೆಲವು ರಕ್ತ ಪರೀಕ್ಷೆಗಳನ್ನು ಮಾಡಿಸಬೇಕು. ಕೆಲವು ವರ್ಷಕ್ಕೆ ನಿಮಗೆ ಏನು ಸಮಸ್ಯೆ ಇಲ್ಲದಿದ್ರೆ ಸಹ ಎಲ್ಲ ಜನರು ಸಹ ಹಿಮೋಗ್ಲೋಬಿನ್, ಶುಗರ್, ಕಿಡ್ನಿ ಫಂಕ್ಷನ್ ಟೆಸ್ಟ್ ಅದನ್ನೆಲ್ಲ ಅದ್ರಲ್ಲಿ ಜಾಸ್ತಿ ಖರ್ಚು ಬರೋಲ್ಲ, ಅದನ್ನು ವರ್ಷಕ್ಕೊಮ್ಮೆ ಮಾಡಿದರೆ ಒಳ್ಳೆಯದು. ಏನು ಸಮಸ್ಯೆ ಇಲ್ಲದವರು. ಈಗ ಸಮಸ್ಯೆ ಇದ್ದವರು ಉದಾಹರಣೆಗೆ ನೋವು ಬಂದಾಗ, ಒಮ್ಮೆ ನೋವು ಬಂದು ಹೊರದ್ರೆ ಅದು ಉದಾಹರಣೆಗೆ
ಫುಡ್ ಪಾಯ್ಸನಿಂಗ್ ಅದರಲ್ಲೆಲ್ಲ ನೋವು ಬರ್ತದೆ ಹೋಗ್ತದೆ. ಅಂಥದ್ದಲ್ಲ, ಪುನಃ ಪುನಃ ನೋವು ಬಂದರೆ ಅದನ್ನು ಖಂಡಿತ ನಾವು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ. ಅಂಥವ್ರು ವೈದ್ಯರ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಬೇಕು, ಅಂತರ್ಜಾಲದಲ್ಲಿ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದಲ್ಲ. ನಾನಾಗ ಹೇಳಿದೆ ನೋವು ಇದ್ದವರೆಲ್ಲ ಬಂದು ಅವರೇ ಅಲ್ಟ್ರಾಸೌಂಡ್ ಮಾಡಿಸ್ತಾರೆ ಅಂತ. ಇಲ್ಲ, ಕೆಲವೊಂದು ಉದಾಹರಣೆಗೆ ಬೆನ್ನು ನೋವು ಅಂತ ಹೇಳೋದು 30 ವರ್ಷದ ಮೊದಲು ಅಲ್ಟ್ರಾಸೌಂಡ್ ಇರಲಿಲ್ಲ, ಆಗಲೂ ವೈದ್ಯರಿಗೆ ಕಲ್ಲಿದ್ದು ಅದು ಗೊತ್ತಾಗ್ತಿತ್ತು. ಹೇಗೆ ಗೊತ್ತಾಗ್ತಿತ್ತು? ನಾವು ರೋಗಿಗಳನ್ನು ಸಿಂಪ್ಟಮ್ಸ್, ಅವರ ಸಿಂಪ್ಟಮ್ಸ್ ಹೇಗಿದೆ ನೋಡಿ. ಈಗ ಕಲ್ಲು ಎಷ್ಟು, ಈಗ ನೋವು ಉದಾಹರಣೆಗೆ ಅದು ಎಲ್ಲಿಂದ ಎಲ್ಲಿಗೆ ನೋವು ಬಂತು, ಎಷ್ಟು ಫ್ರೀಕ್ವೆಂಟಾಗಿ ಬಂತು, ಆ ನೋವಿನ ವಿಧ ಹೇಗೆ ಉಂಟು ಅದನ್ನೆಲ್ಲ ನೋಡಿ ನಾವು ಯಾವ ಟೆಸ್ಟ್ ಬೇಕು ಅಂತ ಹೇಳೋದು. ಎಲ್ಲ ಬಂದವರಿಗೆಲ್ಲ ನಾವು ಅಲ್ಟ್ರಾಸೌಂಡ್ ಹೇಳ್ತೇವೆ ಅಂತಲ್ಲ, ಆದರೆ ಒಮ್ಮೆ ಸಮಸ್ಯೆಗಳು ಬಂದರೆ ಅವರು ವೈದ್ಯರ ಹತ್ರ ಹೋಗಿ ಆದಮೇಲೆ ಅದರ ಪ್ರಕಾರ ಟೆಸ್ಟ್ ಮತ್ತೆ ಟ್ರೀಟ್ಮೆಂಟ್ ತಗೊಳ್ಳೋದು ಒಳ್ಳೆಯದು. ಸೊ ಇದು ನಾನು ಹೇಳುವ ಮೆಸೇಜ್. ಅಂದರೆ ಎಲ್ಲರೂ ಕೂಡ ಒಂದು ನಿರಂತರವಾದ ತಪಾಸಣೆಯನ್ನ ಮಾಡಬೇಕು. ಇದರಿಂದ ನಮ್ಮ ಆರೋಗ್ಯದ ಸ್ಥಿತಿ ಗಾಂಭೀರ್ಯಕ್ಕೆ ತಲುಪುವ ಮುಂಚೆ ನಾವು ಎಚ್ಚರಿಕೆಯನ್ನು ವಹಿಸ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ ಡಾಕ್ಟರ್. ಒಳ್ಳೆಯ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದೀರಾ. ಹಾಗೆ ನಮ್ಮ ಜನರಿಗೆ ಕೂಡ ಈ ಒಂದು ಕಲ್ಲಿನ ಸಮಸ್ಯೆಗಳು ಹೆಚ್ಚಿನ ಒಂದು ಕನ್ಫ್ಯೂಷನ್ಸ್ ಇರ್ತದೆ, ಎಲ್ಲ ಮಾಹಿತಿಯನ್ನ ಕೊಟ್ಟದಕ್ಕಾಗಿ, ಹಾಗೆ ಕಾರ್ಯಕ್ರಮಕ್ಕೆ ಬಂದು ಈ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನಮ್ಮ ಇಂದಿನ ವೈದ್ಯ ಸಂಧು ಕಾರ್ಯಕ್ರಮದಲ್ಲಿ ನೀಡಿರುವಂತಹ ಮಾಹಿತಿಯನ್ನ ನೀವು ಉಪಯೋಗಿಸಿಕೊಳ್ತೀರಾ, ನೀವು ಕೂಡ ಅದನ್ನ ಫಾಲೋ ಮಾಡ್ತೀರಾ ಅಂತ ಹೇಳುವ ಒಂದು ನಂಬಿಕೆಯೊಂದಿಗೆ ನಮ್ಮ ಇಂದಿನ ವೈದ್ಯ ಸಂಧು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತೇನೆ. ಧನ್ಯವಾದಗಳು.